ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ದ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 1ನ ಕಂಪ್ಲೀಟ್ ಆಗಿ ನೋಡಿದ್ದೀವಿ ಅಲ್ವಾ, ಡೇಟಾ ಸ್ಟ್ರಕ್ಚರಲ್ಲಿ. ಸೊ ಇವತ್ತು ನಾವು ಮಾಡ್ಯೂಲ್ 2ನ ನೋಡೋಣ. ಸೊ ಬನ್ನಿ ಗೈಸ್ ನೋಡೋಣ ಯಾವ ರೀತಿ ಕ್ವೆಶನ್ಸ್ ಕೊಡ್ತಾರೆ, ನಾವೇನು ಬರಿಬೇಕು ಆನ್ಸರು ಅಂತ. ಸೊ ಇದರಲ್ಲೂ ಕೂಡ ನಾನು ಎಲ್ಲ PYQs ಎಲ್ಲ MQPs ಕ್ವೆಶನ್ಸ್ನ ನಾನು ಕವರ್ ಮಾಡಿದ್ದೀನಿ, ಓಕೆನಾ. ಸೊ ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನೇ ಆನ್ಸರ್ನ ಬರ್ತೀನಿ. ಸೊ ಡೋಂಟ್ ವರಿ, ಇದೇ ರೀತಿ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಬನ್ನಿ ಗೈಸ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಬಂದು ಡಿಫೈನ್ ಕ್ಯೂ, ಡಿಸ್ಕಸ್ ಹೌ ಟು ರೆಪ್ರೆಸೆಂಟ್ ದ ಕ್ಯೂಸ್ ಯೂಸಿಂಗ್ ಅ ಡೈನಮಿಕ್ ಅರೆ. ಫಸ್ಟ್ ಅವರು ಕ್ಯೂ ಅಂದ್ರೆ ಏನು ಮತ್ತೆ ಈ ಕ್ಯೂನ ಯಾವ ರೀತಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ ಅರೆಯಿಂದ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕ್ಯೂ ಅಂದ್ರೆ ಆರ್ಡರ್ಡ್ ಲಿಸ್ಟ್ ಆಫ್ ಐಟಮ್ಸ್. ಸೊ ಇವಾಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನೀವು ಎಲ್ಲೋ ಮೂವಿ ಟಿಕೆಟ್ಗೆ ಅಂತ ನಿಂತಿದ್ದೀರಾ, ಓಕೆನಾ. ಸೊ ಮೂವಿಗಾಗ್ಲಿ ಅಥವಾ ಬ್ಯಾಂಕಲ್ಲಾಗಲಿ ಯಾವುದೇ ರೀತಿ ಕೆಲಸಗಳಲ್ಲಾಗಲಿ, ಇವಾಗ ರೇಷನ್ ಕೊಡೋ ಹತ್ರ ಆಗಲಿ, ಸೊ ಇವಾಗ ಏನ್ ಮಾಡ್ಬಿಡ್ತಾರೆ, ಲೈನ್ ಆಗಿ ಕ್ಯೂ ಆಗಿ ನಿಂತ್ಕೊಳ್ತಾರೆ ಅಲ್ವಾ. ಸೊ ಅವಾಗ ಏನ್ ಮಾಡ್ತಾರೆ, ಲೈನ್ ಅಲ್ಲಿ ಫಸ್ಟ್ ಯಾರು ನಿಂತಿರ್ತಾರೆ ಅವ್ರನ್ನ ಫಸ್ಟ್ ಏನ್ ಮಾಡ್ತಾರೆ, ಸರ್ವ್ ಮಾಡ್ಬಿಟ್ಟು ಕಳಿಸ್ತಾರೆ ಅಲ್ವಾ. ಅಂದ್ರೆ ಇವಾಗ ಯಾರು ಫಸ್ಟ್ ನಿಂತಿರ್ತಾರೆ ಅವರು ಫಸ್ಟ್ ಮೂವಿ ಟಿಕೆಟ್ ನ ಬುಕ್ ಮಾಡಿಸ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ ಪರ್ಸನ್ ಜೊತೆ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಅದೇ ರೀತಿ ಈ ಒಂದು ಕಂಪ್ಯೂಟರ್ ಅಲ್ಲೂ ಕೂಡ ಕ್ಯೂ ಕಾನ್ಸೆಪ್ಟ್ ಅದೇ ರೀತಿ ಇರುತ್ತೆ. ಫಸ್ಟ್ ಯಾರು ಬರ್ತಾರೆ ಅವ್ರನ್ನ ಫಸ್ಟ್ ಸರ್ವ್ ಮಾಡ್ತಾರೆ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರಾ? ಅಷ್ಟೇ. ಈ ಕ್ಯೂ ಅಲ್ಲೂ ಕೂಡ, ಈ ಕ್ಯೂ ಅಂದ್ರೂ ಕೂಡ ಇದು ಕೂಡ ಆರ್ಡರ್ಡ್ ಲಿಸ್ಟ್ ಆಫ್ ಐಟಮ್ಸ್, ಓಕೆ. ಆಮೇಲೆ ಇಲ್ಲಿ ನಾವು ಈ ಒಂದು ಕ್ಯೂ ಅಲ್ಲಿ ಅಂದ್ರೆ ಹೊಸ ಎಲಿಮೆಂಟ್ಸ್ನ ನಾವು ರೇರ್ ಎಂಡ್ ಇಂದ ಹಾಕ್ತಿವಿ. ಆಮೇಲೆ ಡಿಲೀಷನ್ ಅನ್ನೋದು ಅಂದ್ರೆ ಡಿಲೀಷನ್ ಅಂದ್ರೆ ಒಂದು ಎಲಿಮೆಂಟ್ ನ ರಿಮೂವ್ ಮಾಡೋದು ಕ್ಯೂ ಅಂದ. ಓಕೆ, ನಾವು ಎಲ್ಲಿಂದ ಮಾಡ್ತೀವಿ, ಫ್ರಂಟ್ ಎಂಡ್ ಇಂದ ನಾವು ಮಾಡ್ತೀವಿ, ಓಕೆನಾ. ಇದು ಕೂಡ ಫಿಫೋ ಲಾಜಿಕ್ ನ ಫಾಲೋ ಮಾಡುತ್ತೆ. ಫಿಫೋ ಅಂತ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್, ಓಕೆನಾ. ಯಾರು ಫಸ್ಟ್ ಬರ್ತಾರೆ ಅವ್ರನ್ನ ಫಸ್ಟ್ ಸರ್ವ್ ಮಾಡ್ಬಿಟ್ಟು ಅವ್ರನ್ನ ಕಳ್ಸೋದು. ಸೊ ದಟ್ ಇಸ್ ವಾಟ್ ಫಿಫೋ ಆರ್ಡರ್. ಓಕೆ, ಇಷ್ಟು ಅರ್ಥ ಆಯ್ತಲ್ವಾ. ನಾನು ಮುಂದೆ ಹೋಗ್ತಾ ಹೋಗ್ತಾ ರೇರ್ ಎಂಡ್ ಅಂದ್ರೆ ಏನು, ಫ್ರಂಟ್ ಎಂಡ್ ಅಂದ್ರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ನಾನು ಯಾವ ರೀತಿ ಕ್ಯೂ ಅಂದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಸಿ, ಇದನ್ನ ನಾವು ಕ್ಯೂ ಅಂತೀವಿ. ಇಲ್ಲಿ ABCD ಇದು ಬಂದು ಕ್ಯೂ ಅಲ್ಲಿ ಇರುವಂತ ಎಲಿಮೆಂಟ್ಸ್, ಓಕೆನಾ. ನಾನೇನ್ ಹೇಳ್ದೆ, ಇನ್ಸರ್ಷನ್ ರೇರ್ ಎಂಡ್ ಇಂದ ಆಗತ್ತೆ ಅಂತ. ಸೊ ಇವಾಗ ಹೆಂಗೆ ಅಂದ್ರೆ, ಇವಾಗ ನಾವು ಫಸ್ಟ್ಗೆ ಏನ ಇನ್ಸರ್ಟ್ ಮಾಡಿರ್ತೀವಿ, ಈ 3 ಬಾಕ್ಸ್ ಕೂಡ ಎಂಟಿ ಇರತ್ತೆ. ಇವಾಗ ರೇರ್ ಎಂಡ್ ಎಲ್ಲಿ ಪಾಯಿಂಟ್ ಮಾಡ್ತಿರತ್ತೆ ಅಂದ್ರೆ ಬಿ ಇದೆ ಅಲ್ವಾ. ಸೊ ಇಲ್ಲಿ ಪಾಯಿಂಟ್ ಮಾಡ್ತಿರತ್ತೆ ರೇರ್ ಎಂಡ್. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಫ್ರಂಟ್ ಎಂಡ್ ಯಾವಾಗ್ಲೂ ಅಷ್ಟೇ, ಇವಾಗ ಸ್ಟಾರ್ಟಿಂಗ್ ಫಸ್ಟ್ ಎಲಿಮೆಂಟ್ ಹತ್ರನೇ ಅದು ಪಾಯಿಂಟ್ ಮಾಡ್ತಿರತ್ತೆ, ಓಕೆ. ಇಲ್ಲಿ ಡಿಲಿಷನ್ ಯಾವಾಗ್ಲೂ ಸ್ಟಾರ್ಟಿಂಗ್ ಇಂದ ಹೋಗತ್ತೆ, ಓಕೆನಾ. ಇಷ್ಟ ಅರ್ಥ ಆಯ್ತಾ? ದಟ್ಸ್ ಇಟ್. ಸೊ ಇಲ್ಲೂ ನೀಟಾಗಿ ತೋರಿಸಿದ್ದಾರೆ ನೋಡಿ, ಇದು NQ ಆಪರೇಷನ್. NQ ಅಂತ ಅಂದ್ರೆ ನಾನು ಆಡ್ ಮಾಡೋದು, DQ ಅಂದ್ರೆ ಡಿಲೀಟ್ ಮಾಡೋದು. ಇಷ್ಟ ಅರ್ಥ ಆಯ್ತಾ? ಫ್ರಂಟ್ ಎಂಡ್ ಅಂದ್ರೆ ಏನು, ಬ್ಯಾಕ್ ಎಂಡ್ ಸಾರಿ ರೇರ್ ಎಂಡ್ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಯ್ತಲ್ವಾ. ಸೊ ಇವಾಗ ಬನ್ನಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಇವಾಗ ನೀವು ನೋಡಿದ್ರಲ್ವಾ ಆ ಕ್ಯೂ ಅನ್ನೋದನ್ನ, ಸೊ ಅದನ್ನ ನಾವು ಅರೇ ರೆಪ್ರೆಸೆಂಟೇಷನ್ ಅಂತ ಅಂತೀವಿ, ಓಕೆ. ಬಾಕ್ಸ್ ಹಾಕಿ ಅದನ್ನ ಅರೇ ರೆಪ್ರೆಸೆಂಟೇಷನ್ ಅಂತ ಅಂತೀವಿ. ಸೊ ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನು, ಸೊ ಅದನ್ನ ನೋಡ್ಬೇಕು. ಸೊ ಯಾಕೆ ಇವರು ಡೈನಮಿಕ್ ಅರೇಗೆ ಹೋದ್ರು, ಯಾಕೆ ಅವರು ಇದೇ ಏನಂತೀರಾ ಸ್ಟ್ಯಾಟಿಕ್ ಅರೇಲೆ ಫಿಕ್ಸ್ ಆಗಿಲ್ಲ. ಸೊ ದಟ್ ಈಸ್ ಅ ರೀಸನ್. ಸೊ ಯಾಕೆ ಅಂದ್ರೆ, ಇವಾಗ ನೋಡಿ ಅರೇ ರೆಪ್ರೆಸೆಂಟೇಷನ್, ಇವಾಗ ನೋಡಿ, ಇವಾಗ 4 ಎಲಿಮೆಂಟ್ಸ್ ಇತ್ತು, ಇವಾಗ ABCD ಅಂತ. ಇವಾಗ ನೆಕ್ಸ್ಟ್ ನೀವು ಇನ್ಸರ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಎಲ್ಲಾದ್ರೂ ನಿಮಗೆ ಜಾಗ ಇತ್ತಾ? ಇಲ್ಲ ಅಲ್ವಾ. ಸೊ ಅಕಸ್ಮಾತ್ ಇವಾಗ ನಾವು ಡಿಲೀಟ್ ಮಾಡ್ಕೊಳ್ ಬರ್ತೀವಿ. ಇವಾಗ ನೀವು ರೇರ್ ಎಂಡ್ ಡಿ ಹತ್ರ ಪಾಯಿಂಟ್ ಮಾಡ್ತಿದೆ, ಓಕೆ. ಇವಾಗ ನಾನು ABCನ ಡಿಲೀಟ್ ಮಾಡಿದೆ. ಸೊ ಇವಾಗ ಹಿಂದೆ ನಮಗೆ 3 ಸ್ಪೇಸು ಏನಂತೀರ ಗ್ಯಾಪ್ ಇದ್ರೂ ಕೂಡ ನಾವು ಅಲ್ಲಿ ಏನ್ ಮಾಡಕ್ಕಾಗಲ್ಲ, ಇನ್ಸರ್ಟ್ ಮಾಡೋದಿಕ್ಕಾಗಲ್ಲ. ಯಾಕೆ? ರೇರ್ ಎಂಡ್ ಪಾಯಿಂಟ್ ಮಾಡ್ತಿರೋದು ಡಿ ಹತ್ರ, ಅದಕ್ಕೆ ನಾವು ಅದನ್ನ ಇನ್ಸರ್ಟ್ ಮಾಡೋದಿಕ್ಕಾಗಲ್ಲ. ಅರ್ಥ ಆಯ್ತಾ? ವಿಜುವಲೈಸ್ ಮಾಡ್ತಿದ್ದೀರಾ ನೀವು ಏನ್ ಹೇಳ್ತಿದ್ದೀನಿ ಅಂತ? ಸೊ ಅದರದ್ದೇ ಇಲ್ಲಿ ಡಿಸ್ಅಡ್ವಾಂಟೇಜ್, ಓಕೆನಾ. ನಿಮಗೆ ಫ್ರಂಟ್ ಅಲ್ಲಿ ಎಷ್ಟೇ ಸ್ಪೇಸ್ ಇದ್ರೂ ಕೂಡ ನಿಮ್ಗೆ ಇನ್ಸರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ಇದ್ರದ್ದು ಡಿಸ್ಅಡ್ವಾಂಟೇಜ್. ಅದಕ್ಕೆ ಈ ಡೈನಮಿಕ್ ಅರೇ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು, ಓಕೆ. ಸೊ ಈ ಒಂದು ಡೈನಮಿಕ್ ಅರೇಯಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಇಲ್ಲಿ ಓವರ್ಫ್ಲೋ ಅನ್ನೋದು ಆಗೋದಿಲ್ಲ. ಯಾಕೆ ಅಂದ್ರೆ ನಾವು ಇಲ್ಲಿ ಸರ್ಕ್ಯುಲರ್ ಕ್ಯೂ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಅಳವಡಿಸ್ಕೊಂಡಿದೀವಿ, ಓಕೆ. ಇಲ್ಲಿ ಸರ್ಕ್ಯುಲರ್ ಕ್ಯೂ ಅಂದ್ರೆ ಏನು ಅಂತ ನೋಡೋಣ ಇವಾಗ. ಸೊ ಫಸ್ಟಿಗೆ
ಏನಾಗಿರುತ್ತೆ, ಸೊ ಇದು ಸರ್ಕ್ಯುಲರ್ ಕ್ಯೂ. ಓಕೆ. ಇದರದ್ದು ಕೆಪಾಸಿಟಿ ಏನು ಅಂದ್ರೆ ಕೆಪಾಸಿಟಿ ಕರೆಂಟ್ ಸೈಜ್ ಆಫ್ ದ ಕ್ಯೂ. ಕೆಪಾಸಿಟಿ ಅಂದ್ರೆ ಕರೆಂಟ್ ಸೈಜ್ ಆಫ್ ದ ಕ್ಯೂ. ಎಫ್ ಅಂದ್ರೆ ಫ್ರಂಟ್ ಎಂಡ್ ಫ್ರಂಟ್ ಅಂತ ಅಂದ್ರೆ ಇಂಡೆಕ್ಸ್ ಆಫ್ ದ ಫಸ್ಟ್ ಎಲಿಮೆಂಟ್ ಇಸ್ ಆಲ್ವೇಸ್ ಫ್ರಂಟ್. ಆಮೇಲೆ ರೇರ್ ಎಂಡ್ ಅಂದ್ರೆ ಇಂಡೆಕ್ಸ್ ಆಫ್ ದ ಲಾಸ್ಟ್ ಎಲಿಮೆಂಟ್ ಇಸ್ ಆಲ್ವೇಸ್ ದ ರೇರ್ ಎಂಡ್. ಓಕೆ. ಸೊ ಇವಾಗ ಈ ಒಂದು ಕ್ಯೂ ಇದು ಸರ್ಕ್ಯುಲರ್ ಕ್ಯೂ ಅಂತಾರೆ. ಓಕೆ. ಆಮೇಲೆ ಈ ಒಂದು ಸರ್ಕ್ಯುಲರ್ ಕ್ಯೂನ ನಾವು ಅರೇಯಲ್ಲಿ ರೆಪ್ರೆಸೆಂಟ್ ಮಾಡಿದಾಗ ಈ ರೀತಿ ಬರುತ್ತೆ. ಓಕೆನಾ. ಸೊ 0th ಎಲಿಮೆಂಟ್ ಅಲ್ಲಿ ಏನಿದೆ, ಸಿ ಇದೆ. ಆಮೇಲೆ ಫಸ್ಟ್ ಎಲಿಮೆಂಟ್ ಅಲ್ಲಿ ಡಿ ಇದೆ. ಆಮೇಲೆ ಇಲ್ಲಿ ಇ ಇದೆ, ಇಲ್ಲೂ ಇ ಇದೆ, ಎಫ್ ಇದೆ. ಈ ರೀತಿ ನಾವು ಸರ್ಕ್ಯುಲರ್ ಕ್ಯೂನ ನಾರ್ಮಲ್ ಕ್ಯೂ ಅಲ್ಲಿ ನಾವು ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ. ಅರ್ಥ ಆಯ್ತಾ? ಸೊ ಈ ಒಂದು ಸರ್ಕ್ಯುಲರ್ ಕ್ಯೂ ಅಲ್ಲಿ ನಾವು ರೇರ್ ಎಂಡ್, ಫ್ರಂಟ್ ಎಂಡ್‌ನ ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು. R+1 ಮಾಡ್ಯುಲಸ್ ಆಫ್ ಕೆಪಾಸಿಟಿ. ಆರ್ ಅಂದ್ರೆ ಏನು? ರೇರ್. ಓಕೆನಾ? ರೇರ್ ಯಾವ ಇಂಡೆಕ್ಸ್ ಅಲ್ಲಿ ಪಾಯಿಂಟ್ ಮಾಡ್ತಿದೆ ಅಂತ. ಓಕೆ. ಸೊ ಇವರು ಏನ್ ಕೇಳಿರೋದು ಅಂದ್ರೆ ಕ್ವೆಶ್ಚನ್ ಅಲ್ಲಿ ಹೌ ಟು ರೆಪ್ರೆಸೆಂಟ್ ಯೂಸಿಂಗ್ ಅ ಡೈನಾಮಿಕ್ ಅರೇ ಅಂತ ಅಲ್ವಾ? ಸೊ ಇವಾಗ ನಾವು ನೋಡೋಣ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ಅಂತ. ಸೊ ಇವಾಗ ಸ್ಟಾಟಿಕ್ ಅರೇಲಿ ನಾವು ಈ ತರ ರೆಪ್ರೆಸೆಂಟ್ ಮಾಡಿದ್ವಿ ಅಲ್ವಾ? ಸೊ ಇದನ್ನ ಇಲ್ಲಿ ಈ ತರ ನಾವು ರೆಪ್ರೆಸೆಂಟ್ ಮಾಡ್ಕೊಂಡಿದ್ವಿ. ಇವಾಗ ನಾವು ಏನ್ ಮಾಡ್ತೀವಿ ಫಸ್ಟ್ ಸ್ಟೆಪ್ ಅಲ್ಲಿ ಅಂತ ಅಂದ್ರೆ, ಇಲ್ಲೂ ಕೂಡ ನೀವು ಯೋಚನೆ ಮಾಡಿ. ಇಲ್ಲೂ ಕೂಡ ನಾವು ಯಾವುದೇ ರೀತಿ ನೆಕ್ಸ್ಟ್ ಎಲಿಮೆಂಟ್ ನ ಇನ್ಸರ್ಟ್ ಮಾಡೋದಿಕ್ಕಾಗೋದಿಲ್ಲ. ಸೊ ಯಾಕೆ ಅಂತ ಅಂದ್ರೆ ಇಲ್ಲಿ ಕ್ಯೂ ಫುಲ್ ಆಗಿದೆ. ಬಟ್ ನಾನು ಇನ್ನೂ 8 ಎಲಿಮೆಂಟ್ಸ್ ನ ಹಾಕ್ಬೇಕು. ಬಟ್ ಈ ಒಂದು ಕಂಡೀಷನ್ ಅಲ್ಲಿ ಸಾಧ್ಯ ಇದೆಯಾ? ಇಲ್ಲ. ಸೊ ಇವಾಗ ನಾವು ಇದನ್ನ ಯಾವ ತರ ನಾವು ಅಪ್ರೋಚ್ ಮಾಡ್ತೀವಿ ಅನ್ನೋದು ಇಲ್ಲಿ ಕಾನ್ಸೆಪ್ಟ್. ಸೊ ಸ್ಟೆಪ್ 1 ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಇವಾಗ ಆ ಕ್ಯೂ ಅಲ್ಲಿ ಇವಾಗ ಕ್ಯೂ ಕೆಪಾಸಿಟಿ ಇಲ್ಲಿ ಎಷ್ಟಿತ್ತು? ಕ್ಯೂ ಕೆಪಾಸಿಟಿ ಇಲ್ಲಿ ಎಷ್ಟಿತ್ತು ಅಂದ್ರೆ ಇಲ್ಲಿ 7 ಎಲಿಮೆಂಟ್ಸ್ ಇದೆ ಅಂತ ಅಂದ್ರೆ, ಇವಾಗ 8 ಎಲಿಮೆಂಟ್ಸ್ ಇದೆ ಅಂದ್ರೆ ಅದರದ್ದು ಸೈಜ್ ನಾನು ಫಸ್ಟ್‌ಗೆ ಡಬಲ್ ಮಾಡ್ತೀನಿ. ಓಕೆ. ದಟ್ ಈಸ್ ವಾಟ್ ದೇ ಹ್ಯಾವ್ ಡನ್. ಇವಾಗ ಫಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಕ್ಯೂದು ಸೈಜ್ ಡಬಲ್ ಮಾಡಿದ್ದಾರೆ. ಸೊ ಇಲ್ಲಿ 16 ಆಯ್ತು. ಸೊ ಇವಾಗ ಅದೆಲ್ಲ ಎಂಪ್ಟಿ ಇದೆ. ನಾವು ಇಲ್ಲಿ ಸ್ಟಾಟಿಕ್ ಅರೇಲಿ ರೆಪ್ರೆಸೆಂಟ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಇಲ್ಲಿ ನಾವು ಅದನ್ನ ಸೆಗ್ಮೆಂಟ್ ಎ, ಸೆಗ್ಮೆಂಟ್ 2 ಅಂತ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಓಕೆನಾ. ಸೊ ಫಸ್ಟಿಗೆ ಇದು ಸೆಗ್ಮೆಂಟ್ 2 ಅಂತ ಡಿವೈಡ್ ಮಾಡ್ತೀವಿ. ಇದನ್ನ ಸೆಗ್ಮೆಂಟ್ 1 ಅಂತ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಡಿವೈಡ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನಾವೇನ್ ಮಾಡ್ಕೊಳ್ತೀವಿ ಅಂದ್ರೆ ಸೆಕೆಂಡ್ ಸೆಗ್ಮೆಂಟ್ ನ ನಾವು ಫಸ್ಟ್ ಕಾಪಿ ಮಾಡ್ಕೊಳ್ತೀವಿ. ಓಕೆ. ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇರೋ ಸೆಗ್ಮೆಂಟ್ ನ ಕಾಪಿ ಮಾಡ್ಕೊಳ್ತೀವಿ. ಅಂದ್ರೆ ಸೆಗ್ಮೆಂಟ್ 1 ನ ನಾವು ಕಾಪಿ ಮಾಡ್ಕೊಂತೀವಿ. ಸೊ ಇವಾಗ ಎಲ್ಲ ಎಲಿಮೆಂಟ್ಸ್ ಸಾಕಾಯ್ತು. ಇವಾಗ ನೆಕ್ಸ್ಟ್ 8 ಎಲಿಮೆಂಟ್ಸ್ ಹಾಕ್ಬೇಕು ಅಂದ್ರೂ ಕೂಡ ನೀವು ಇನ್ಸರ್ಟ್ ಮಾಡ್ಬೋದು. ಯಾಕಂದ್ರೆ ಸ್ಪೇಸ್ ಇದೆ ಇಲ್ಲಿ. ಓಕೆ. ನೆಕ್ಸ್ಟ್ ಇದಾದ್ಮೇಲೆ ನಾವು ಓಕೆ ಇವಾಗ ಎಲ್ಲ ಎಲಿಮೆಂಟ್ಸ್ ಇನ್ಸರ್ಟ್ ಮಾಡಿದ್ರಿ. ನೆಕ್ಸ್ಟ್ ಏನು ಸರ್ಕ್ಯುಲರ್ ಕಾನ್ಸೆಪ್ಟ್ ಆಗ್ಲಿ, ಕ್ಯೂ ಕಾನ್ಸೆಪ್ಟ್ ಆಗ್ಲಿ, ಫ್ರಂಟ್ ಎಂಡ್, ರೇರ್ ಎಂಡ್. ಸೊ ಅದನ್ನ ನಾವು ಇಲ್ಲಿ ಹಾಕ್ಬೇಕು. ರೈಟ್. ಇಲ್ಲಿ ನಾವು ಏನ್ ಮಾಡ್ಬೇಕು? ರೀಆರ್ಗನೈಸ್ ಮಾಡ್ಬೇಕು ಅದನ್ನ. ಸೊ ಇವಾಗ ಆ, ಇದು ಆರ್ ಅಂದ್ರೆ ರೇರ್ ಎಂಡ್ ವಿಲ್ ಆಲ್ವೇಸ್ ಪಾಯಿಂಟ್ ಟು ದ ಲಾಸ್ಟ್ ಎಲಿಮೆಂಟ್. ಆಮೇಲೆ ನಾನು ಇನ್ಕ್ರಿಮೆಂಟ್ ಮಾಡಿದ ತಕ್ಷಣ ನಾನು 7th ಎಲಿಮೆಂಟ್‌ಗೆ ಹೋಗ್ತೀನಿ. ಐ ಮೀನ್ 7th ಇಂಡೆಕ್ಸ್‌ಗೆ ಹೋಗ್ತೀನಿ. ನೆಕ್ಸ್ಟ್ ಎಲಿಮೆಂಟ್‌ನ ಇನ್ಸರ್ಟ್ ಮಾಡ್ತೀನಿ. ವೇರ್ ಇಸ್ ಫ್ರಂಟ್ ಎಂಡ್ ಈಸ್ ಅಟ್ ದ ಲಾಸ್ಟ್. ಯಾಕೆ ಅಂದ್ರೆ ಇವಾಗ ಫ್ರಂಟ್ ಎಂಡ್ ಆಲ್ವೇಸ್ ಪಾಯಿಂಟ್ಸ್ ಟು ದ ಫಸ್ಟ್ ಇಂಡೆಕ್ಸ್. ರೈಟ್. ಸೊ ಇವಾಗ ಫಸ್ಟ್ ಇಂಡೆಕ್ಸ್ ಯಾವಾಗ ಹೋಗುತ್ತೆ? ಇವಾಗ ನಾನು ಇಲ್ಲಿ 0 ಹತ್ರ ಇನಿಷಿಯಲೈಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಯಾವಾಗ್ಲೂ ಅಷ್ಟೇ ನಾನು ಫಸ್ಟ್ ಇನ್ಕ್ರಿಮೆಂಟ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಡಿಲೀಟ್ ಮಾಡ್ತಾ ಇರೋದು ಪ್ರೋಗ್ರಾಮಲ್ಲಿ. ರೈಟ್. ನೀವು ಕೋಡ್ ಸ್ನಿಪೆಟ್‌ನ ನೋಡಿರ್ತೀರಾ. ರೈಟ್. ಸೊ ಅದಕ್ಕೆ ನಾನು ಫ್ರಂಟ್ ಎಂಡ್‌ನ ನಾನು ಏನ್ ಮಾಡಿದ್ದೀನಿ, 15th ಪೊಸಿಷನ್ ಅಂದ್ರೆ ಲಾಸ್ಟ್ ಇಂಡೆಕ್ಸ್‌ಗೆ ನಾನು ಪಾಯಿಂಟ್ ಮಾಡ್ತಿದ್ದೀನಿ. ಬಿಕಾಸ್ ಇನ್ಕ್ರಿಮೆಂಟ್ ಮಾಡಿದಾಗ ಅದು ಫಸ್ಟ್ ಎಲಿಮೆಂಟ್ ಬರುತ್ತೆ. ನಾನು ಆವಾಗ ಡಿಲೀಟ್ ಮಾಡ್ಕೊಳ್ಬಹುದು. ರೈಟ್. ಸೊ ದಟ್ ಈಸ್ ವಾಟ್. ಸೊ ಇವಾಗ ನಾವು ರೀಆರ್ಗನೈಸ್ ಮಾಡ್ಕೊಂಡಿದೀವಿ ಎಫ್ ಮತ್ತೆ ಆರ್‌ನ. ಓಕೆ. ಸೊ ನೆಕ್ಸ್ಟ್ ಇಷ್ಟೇ ಗೈಸ್. ದಿಸ್ ಇಸ್ ಆಲ್ ಅಬೌಟ್ ಸರ್ಕ್ಯುಲರ್ ಕ್ಯೂ. ಇಷ್ಟನ್ನ ನೀಟಾಗಿ ರೆಪ್ರೆಸೆಂಟ್ ಮಾಡಿ ಇಟ್ಸ್ ಮೋರ್ ದೆನ್ ಎನಫ್. ಸೊ ದಿಸ್ ಇಸ್ ಐ ಹ್ಯಾವ್ ಗಿವನ್ ಫಾರ್ ದ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಷ್ಟೇ. ಓಕೆ. ನೆಕ್ಸ್ಟ್ ಕ್ವೆಶನ್ ಬಂದು ರೈಟ್ ದ ಫಂಕ್ಷನ್ ಫಾರ್ ಇನ್ಸರ್ಷನ್, ಡಿಲೀಷನ್ ಅಂಡ್ ಡಿಸ್ಪ್ಲೇ ಆಪರೇಷನ್. ಸೊ ಇವಾಗ ನೀವು ಸರ್ಕ್ಯುಲರ್ ಕ್ಯೂ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಯ್ತಲ್ವಾ? ಯಾಕೆ ನಾವು ಸರ್ಕ್ಯುಲರ್ ಕ್ಯೂಗೆ ಬಂದ್ವಿ? ಯಾಕೆ ಅಂತ ಅಂದ್ರೆ ಇವಾಗ ಸ್ಟ್ಯಾಟಿಕ್ ಅರೇಯಲ್ಲಿ ನಾವು ಇನ್ಸರ್ಟ್ ಮಾಡೋದಕ್ಕೆ ಹಿಂದೆ ಜಾಗ ಇದ್ರೂ ಕೂಡ ನಾವು ಇನ್ಸರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಎಲಿಮೆಂಟ್ಸ್‌ನ. ಸೊ ಅದಕ್ಕೆ ನಾವು ಸರ್ಕ್ಯುಲರ್ ಕಾನ್ಸೆಪ್ಟ್‌ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸರ್ಕ್ಯುಲರ್ ಕಾನ್ಸೆಪ್ಟ್‌ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇಲ್ಲಿ ಎಲ್ಲಾ ಏನಂತಾರೆ ಸೆಲ್ಸು ಫಿಲ್ ಆದ್ಮೇಲೆ ಇಲ್ಲ ಕೂಡ ನಮಗೆ ನೆಕ್ಸ್ಟ್ ಏನಾದ್ರೂ ಎಲಿಮೆಂಟ್ಸ್‌ನ ಫಿಲ್ ಮಾಡಬೇಕು ಅಂದ್ರೆ ಜಾಗ ಇರ್ತಿರ್ಲಿಲ್ಲ. ಅದಕ್ಕೆ ನಾವು
ಡೈನಮಿಕಲಿ ಅಲೋಕೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನ್ ಮಾಡಿದ್ವಿ? ಸೊ ಅರೇ ಸೈಜ್‌ನ ಡಬಲ್ ಮಾಡಿದ್ವಿ. ಸೆಗ್ಮೆಂಟ್ 2, ಸೆಗ್ಮೆಂಟ್ 1 ಅಂತ ಡಿವೈಡ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅದನ್ನ ಇನ್ಸರ್ಟ್ ಮಾಡ್ಕೊಂಡ್ವಿ. ಇಷ್ಟು ಕ್ಲಿಯರ್ ಇದ್ಯಾ? ಸೊ ದಟ್ಸ್ ಇಟ್. ದಟ್ ಈಸ್ ಅಬೌಟ್ ದ ಸರ್ಕ್ಯುಲರ್ ಕ್ಯೂ ಕಾನ್ಸೆಪ್ಟ್. ಸೊ ಈ ಒಂದು ಸರ್ಕ್ಯುಲರ್ ಕ್ಯೂ ಕಾನ್ಸೆಪ್ಟ್‌ಗೆ ನಾವು ಫಂಕ್ಷನ್ಸ್ ಬರಿಬೇಕು. ಯಾವ ರೀತಿ ಇನ್ಸರ್ಟ್ ಮಾಡ್ತೀರಾ? ಯಾವ ರೀತಿ ಡಿಲೀಟ್ ಮಾಡ್ತೀರಾ? ಯಾವ ರೀತಿ ಡಿಸ್‌ಪ್ಲೇ ಮಾಡ್ತೀರಾ ಅಂತ. ಸೊ ದಿಸ್ ಇಸ್ ಜಸ್ಟ್ ಸಿಮಿಲರ್ ಟು ದ ಸ್ಟ್ಯಾಕ್ ಇಟ್ಸೆಲ್ಫ್. ಸೊ ಇವಾಗ ಫಸ್ಟ್ ಇನ್ಸರ್ಟ್ ಮಾಡೋದಕ್ಕೆ ನೀವು ಏನನ್ನ ಚೆಕ್ ಮಾಡಬೇಕು? ಸೊ ಫಸ್ಟ್ ಸ್ಟ್ಯಾಕ್ ಯೋಚನೆ ಮಾಡಿ. ನಾನು ಏನು ಹೇಳಿದ್ದೆ? ಇನ್ಸರ್ಟ್ ಮಾಡಬೇಕು ಒಂದು ಎಲಿಮೆಂಟ್‌ನ ಅಂದ್ರೆ ನೀವು ಏನು ಯೋಚನೆ ಮಾಡಬೇಕು? ಸ್ಟ್ಯಾಕ್ ಫುಲ್ ಇದೆಯಾ? ಅಥವಾ ಹೆಂಗಿದೆ ಅಂತ ನಾವು ನೋಡಬೇಕು. ಸ್ಟ್ಯಾಕ್ ಕಂಡೀಷನ್ಸ್. ಓಕೆ. ಸೊ ಇಲ್ಲೂ ಕೂಡ ಅಷ್ಟೇ. ಕ್ಯೂ ಫುಲ್ ಇದೆಯಾ? ಅಥವಾ ಏನಿದೆ ಅದರದ್ದು ಕಂಡೀಷನ್ ಅಂತ ಇಲ್ಲೂ ನೋಡಬೇಕು. ಸೊ ಇಲ್ಲಿ ಕ್ಯೂ ಫುಲ್ ಇದೆ ಅಂತ ಅನ್ನೋದಕ್ಕೆ ಇದಕ್ಕೆ ಕಂಡೀಷನ್ ಬಂದು ಕೌಂಟ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಅಂತ. ಕೌಂಟ್ ಅಂದ್ರೆ ಏನು? ಎಷ್ಟು ಎಲಿಮೆಂಟ್ಸ್ ಅದರಲ್ಲಿ ಪ್ರೆಸೆಂಟ್ ಇದಾವೆ ಅಂತ. ಓಕೆ. ಸೊ ನಂಬರ್ ಆಫ್ ಎಲಿಮೆಂಟ್ಸು ಮತ್ತೆ ಅದರದ್ದು ಕ್ಯೂ ಸೈಜು ಎರಡೂ ಸೇಮ್ ಇದ್ರೆ ಅಂದ್ರೆ ಕ್ಯೂ ಫುಲ್ ಆಗಿದೆ. ಯಾವುದೇ ರೀತಿ ನಾವು ಎಲಿಮೆಂಟ್ಸ್‌ನ ಇನ್ಸರ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಅರ್ಥ. ಓಕೆ. ಆ ಒಂದು ಕಂಡೀಷನ್ ಬಂದಾಗ ನಾನು ಏನ್ ಮಾಡ್ತೀನಿ? ಓವರ್‌ಫ್ಲೋ ಅಂತ ಪ್ರಿಂಟ್ ಮಾಡ್ತೀನಿ. ಆಮೇಲೆ ಇಲ್ಲ ಅಂತ ಅಂದ್ರೆ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ರೇರ್‌ನ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತೆ ಫ್ರಂಟ್‌ನ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ಇವಾಗ ಇವಾಗೇನಾಯ್ತು, ಇಲ್ಲಿ ನಮ್ಮ ಕ್ಯೂ ಫುಲ್ ಇಲ್ಲ ಅಂತ ತೋರಿಸ್ತಿದೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗೋದಿಲ್ಲ, ನೆಕ್ಸ್ಟ್ ಬರುತ್ತೆ. ಇಲ್ಲಿ ನಾವು ರೇರ್ ಇಂಡೆಕ್ಸ್‌ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಒಂದು ರೇರ್ ಇಂಡೆಕ್ಸ್‌ಗೆ ನಾವು ಏನ್ ಮಾಡ್ತೀವಿ, ಐಟಮ್‌ನ ಇನ್ಸರ್ಟ್ ಮಾಡ್ಕೊಳ್ತೀವಿ. ಓಕೆ. ಐಟಮ್‌ನ ಇನ್ಸರ್ಟ್ ಮಾಡ್ಕೊಂಡಾಗ ನಾವ್ ಏನ್ ಮಾಡ್ಬೇಕು, ಕೌಂಟ್‌ನ ಪ್ಲಸ್ ಮಾಡ್ಕೋಬೇಕು. ಅಂದ್ರೆ ಇನ್ಕ್ರಿಮೆಂಟ್ ಮಾಡ್ಕೋಬೇಕು. ಅಂದ್ರೆ ಅದು ನೆಕ್ಸ್ಟ್ ಎಲಿಮೆಂಟ್ ಅಥವಾ ನೆಕ್ಸ್ಟ್ ಇಂಡೆಕ್ಸ್‌ಗೆ ಪಾಯಿಂಟ್ ಮಾಡ್ಬೇಕು. ಯಾಕಂದ್ರೆ ಅದು ಇನ್ಸರ್ಟ್ ಮಾಡ್ಬೇಕಲ್ವಾ ನೆಕ್ಸ್ಟ್ ಎಲಿಮೆಂಟ್‌ನ. ಅದಕ್ಕೋಸ್ಕರ. ಕ್ಲಿಯರ್ ಅಬೌಟ್ ದಿಸ್? ಯೆಸ್. ನೆಕ್ಸ್ಟ್. ಸೊ ಇವಾಗ ನಿಮ್ಗೆ ಇನ್ಸರ್ಷನ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ಸೊ ಇವಾಗ ನಾವು ಡಿಲೀಷನ್ ನೋಡೋಣ. ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ. ಸೊ ಡಿಲೀಷನ್ ಅಲ್ಲಿ ನಾವು ಏನ್ ಚೆಕ್ ಮಾಡ್ತೀವಿ? ಅಕಸ್ಮಾತ್ ಕ್ಯೂ ಅಲ್ಲಿ ಯಾವ್ದಾದ್ರು ಎಲಿಮೆಂಟ್ಸ್ ಇದ್ರೆ ಮಾತ್ರ ನಾವು ಡಿಲೀಟ್ ಮಾಡೋದಕ್ಕೆ ಸಾಧ್ಯ. ಅಕಸ್ಮಾತ್ ಯಾವುದೇ ಎಲಿಮೆಂಟ್ಸ್ ಕ್ಯೂ ಅಲ್ಲಿ ಇಲ್ಲ ಅಂದ್ರೆ ಏನ್ ಡಿಲೀಟ್ ಮಾಡಕ್ಕಾಗತ್ತೆ? ಅದಕ್ಕೆ ನಾವು ಇಲ್ಲಿ ಕ್ಯೂ ಎಂಪ್ಟಿ ಇದೆಯಾ ಇಲ್ವಾ ಅಂತ ನಾವು ಫಸ್ಟ್ ಇಲ್ಲಿ ಚೆಕ್ ಮಾಡ್ತೀವಿ. ಓಕೆ. ಫಸ್ಟ್ ಇಲ್ಲಿ ನಾನು ಏನ್ ಮಾಡ್ತೀನಿ, ಐಟಮ್ ಅನ್ನೋದನ್ನ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಮುಂದೆ ಹೋಗ್ತಾ ಅರ್ಥ ಆಗುತ್ತೆ. ಓಕೆ. ಇಲ್ಲಿ ಫಸ್ಟ್ ನಾನು ಕೌಂಟ್ ಈಸ್ ಈಕ್ವಲ್ ಟು 0 ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಏನಾದ್ರು ನಮ್ಮ ಒಂದು ಕ್ಯೂ ಅಲ್ಲಿ 0 ಇದ್ರೆ ಅಂದ್ರೆ ಯಾವುದೇ ರೀತಿ ಎಲಿಮೆಂಟ್ಸ್ ಇಲ್ಲ ಅಂತ ಅಂದ್ರೆ ಸೊ ನಾವೇನ ಪ್ರಿಂಟ್ ಮಾಡಬೇಕು, ಅಂಡರ್ ಫ್ಲೋ ಅಂತ ಪ್ರಿಂಟ್ ಮಾಡಬೇಕು. ಅಂದ್ರೆ ಯಾವುದೇ ರೀತಿ ಎಲಿಮೆಂಟ್ಸ್ ಇಲ್ಲ ಅಂತ ಪ್ರಿಂಟ್ ಮಾಡಬೇಕು. ಸೊ ಅಕಸ್ಮಾತ್ ಏನಾದ್ರೂ ಎಲಿಮೆಂಟ್ಸ್ ಇದ್ರೆ ನಾವೇನ್ ಮಾಡಬೇಕು? ಸೊ ಇಫ್ ಕಂಡೀಷನ್ ಸ್ಕಿಪ್ ಆಗತ್ತೆ, ನಾವ್ ಇಲ್ಲಿ ಏನ್ ಮಾಡ್ತೀವಿ, ಫ್ರಂಟ್ ಎಂಡ್ ಇಂಡೆಕ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಓಕೆ. ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಫ್ರಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ನಾವು ಇಲ್ಲಿ ಆ ಎಲಿಮೆಂಟ್ ಫ್ರಂಟ್ ಎಲ್ಲಿ ಪಾಯಿಂಟ್ ಮಾಡ್ತಿರತ್ತೆ ಅಂದ್ರೆ ನಾನು ಫ್ರಂಟ್ ಆಲ್ವೇಸ್ ಪಾಯಿಂಟ್ಸ್ ದ ಫಸ್ಟ್ ಎಲಿಮೆಂಟ್. ಸ್ಟಾರ್ಟಿಂಗ್ ಅಲ್ಲಿ ಅದು ಫಸ್ಟ್ ಎಲಿಮೆಂಟ್ ಅಲ್ಲಿ ಪಾಯಿಂಟ್ ಮಾಡ್ತಿರುತ್ತೆ. ಸೊ ಅದು ಫಸ್ಟ್ ಎಲಿಮೆಂಟ್ ಇಂದ ಡಿವಿಷನ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ನಿಮಗೆ ಒಂದು ಕ್ಯೂ ನ ತೋರಿಸಿದ್ದೆ, ದಟ್ ಇಸ್ ABCD. ಸೊ ಇಲ್ಲಿ ಫ್ರಂಟ್ ಎಲ್ಲಿ ಪಾಯಿಂಟ್ ಮಾಡ್ತಿರತ್ತೆ ಅಂದ್ರೆ ಎ ಹತ್ರ ಪಾಯಿಂಟ್ ಮಾಡ್ತಿರತ್ತೆ. ಸೊ ಈ ಒಂದು ಎ ಇವಾಗ ಏನ್ ಮಾಡ್ತೀನಿ, ಫ್ರಂಟ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 0 ಬಂತು. ಓಕೆ. 0 ಬಂತು ಅಂದ್ರೆ ಕ್ಯೂ ಆಫ್ 0 ದಲ್ಲಿ ಏನಿದೆ, ಎ. ಸೊ ಈ ಒಂದು ಎ ಏನಾಗುತ್ತೆ, ಐಟಮ್ ಅಲ್ಲಿ ಹೋಗಿ ಸ್ಟೋರ್ ಆಗತ್ತೆ. ಓಕೆ. ಅದಾದ್ಮೇಲೆ ನಾವೇನ್ ಮಾಡ್ಬೇಕು, ಕೌಂಟ್ ಮೈನಸ್. ಇವಾಗ ಡಿಲೀಟ್ ಮಾಡಿದ್ಮೇಲೆ ಒಂದು ಎಲಿಮೆಂಟ್ ನ ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಕೂಡ ಏನಾಗುತ್ತೆ, ಡಿಕ್ರೀಸ್ ಆಗತ್ತೆ. ಸೊ ಡಿಕ್ರೀಸ್ ಆದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಕೌಂಟ್ ಮೈನಸ್ ಅಂತ ಮಾಡ್ಬೇಕು ಡಿಲೀಟ್ ಮಾಡಿದ್ಮೇಲೆ. ಅಷ್ಟೇ. ರಿಟರ್ನ್ ಎಲಿಮೆಂಟ್ ಅಂದ್ರೆ ಐಟಮ್. ಸೊ ಯಾವ ಎಲಿಮೆಂಟ್ ನೀವು ಡಿಲೀಟ್ ಮಾಡಿದಿರಲ್ಲ ಅದನ್ನ ಶೋ ಅಪ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಈ ಒಂದು ಐಟಮ್ ನ ರಿಟರ್ನ್ ಮಾಡ್ತೀವಿ. ಯಾಕಂದ್ರೆ ಅದ್ರಲ್ಲೇ ಅಲ್ವಾ ನಾವು ಸ್ಟೋರ್ ಮಾಡಿದ್ದು ಯಾವ ಐಟಮ್ ನ ಡಿಲೀಟ್ ಮಾಡಿದ್ವಿ ಅಂತ. ಸೊ ದಟ್ ಇಸ್ ವಾಟ್. ಸೊ ನೆಕ್ಸ್ಟ್ ಇದು ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಡಿಸ್ಪ್ಲೇ ಆಪರೇಷನ್ ಏನ್ ಮಾಡುತ್ತೆ, ಜನರಲ್ ಆಗಿ ಏನ್ ಮಾಡುತ್ತೆ ಡಿಸ್ಪ್ಲೇ ಆಪರೇಷನ್ ಅಂದ್ರೆ ಇವಾಗ ಕ್ಯೂ ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಡಿಸ್ಪ್ಲೇ ಮಾಡುತ್ತೆ. ಅಂದ್ರೆ ಶೋ ಅಪ್ ಮಾಡುತ್ತೆ, ತೋರ್ಸತ್ತೆ ಏನೇನ್ ಎಲಿಮೆಂಟ್ಸ್ ಇದೆ ನಮ್ಮ ಒಂದು ಕ್ಯೂ ಅಲ್ಲಿ ಅಂತ. ಅರ್ಥ ಆಯ್ತಾ? ಸೊ ಇಲ್ಲಿ ನಾನು ಏನ್ ಮಾಡಿದೀನಿ ಅಂದ್ರೆ ಫಸ್ಟ್ ಗೆ ಐ ಮತ್ತೆ ಪೊಸಿಷನ್ ನಾನು ಇನಿಷಿಯಲೈಸ್ ಮಾಡ್ಕೊಂಡಿದೀನಿ. ಸೊ ಇಲ್ಲೂ ಅಷ್ಟೇ, ಇವಾಗ ಯಾವ್ದಾದ್ರು ಎಲಿಮೆಂಟ್ಸ್ ಇದ್ರೆ ನಾವು ಅದನ್ನ ಶೋ ಅಪ್ ಮಾಡ್ಬೋದು. ಅಕಸ್ಮಾತ್ ಯಾವುದೇ ರೀತಿ ಎಲಿಮೆಂಟ್ಸ್ ಇಲ್ಲ ಅಂದ್ರೆ ಕ್ಯೂ ಅಲ್ಲಿ ಏನ ಶೋ ಅಪ್ ಮಾಡ್ತೀರಾ, ರೈಟ್? ಸೊ ದಟ್ ಇಸ್ ಬೈ ನಾವು ಇಲ್ಲಿ ಅಂಡರ್ ಫ್ಲೋ ಕಂಡೀಷನ್ ಚೆಕ್ ಮಾಡ್ತೀವಿ ಫಸ್ಟ್. ಓಕೆ.
ಅದಕ್ಕೆ ಇಫ್ ಕೌಂಟ್ ಇಸ್ ಈಕ್ವಲ್ ಟು 0 ಅಂದ್ರೆ ಯಾವುದೇ ರೀತಿ ಎಲಿಮೆಂಟ್ಸ್ ಇಲ್ಲ ಅಂತ ಅಂದ್ರೆ ನಾನು ಏನ್ ಮಾಡ್ತೀನಿ ಕ್ಯೂ ಇಸ್ ಎಂಟಿ ಅಂತ ಪ್ರಿಂಟ್ ಮಾಡ್ತೀನಿ. ಆಮೇಲೆ ನಾನು ರಿಟರ್ನ್ ಮಾಡ್ತೀನಿ. ಸೊ ಇವಾಗ ಪೊಸಿಷನ್ ಇಸ್ ಈಕ್ವಲ್ ಟು ಫ್ರಂಟ್. ಸೊ ಫ್ರಂಟ್ ಯಾವಾಗಲೂ ಫಸ್ಟ್ ಪೊಸಿಷನ್ ಅಲ್ಲಿ ಪಾಯಿಂಟ್ ಮಾಡ್ತಿರತ್ತೆ. ಅದಕ್ಕೆ ಇವಾಗ ನೀವು ಡಿಲೀಟ್ ಮಾಡ್ದಂಗೆ ಅದನ್ನ ಡಿಸ್ಪ್ಲೇ ಕೂಡ ಮಾಡ್ಕೊಳ್ಬಹುದು. ಓಕೆ, ಸೊ ಇವಾಗ ಪೊಸಿಷನ್ ಇಸ್ ಈಕ್ವಲ್ ಟು ಫ್ರಂಟ್. ಸೊ ಫ್ರಂಟ್ ಪಾಯಿಂಟ್ ಯಾವುದಕ್ಕೆ ಪಾಯಿಂಟ್ ಮಾಡ್ತಿರತ್ತೆ ಅದನ್ನ ನಾವು ಪೊಸಿಷನ್ ಗೆ ಹಾಕೊಳ್ತೀವಿ. ಓಕೆ, ಅದಾದ್ಮೇಲೆ ನಾವು ಇಲ್ಲಿ ಫಾರ್ ಐ ಇಸ್ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ ಫ್ರಂಟ್ ಏನಿರುತ್ತೆ ಫಸ್ಟ್ ಪೊಸಿಷನ್ಗೆ ಪಾಯಿಂಟ್ ಮಾಡ್ತಿರತ್ತೆ, ಅದನ್ನ ನಾವು ಆಲ್ರೆಡಿ ಎಲಿಮೆಂಟ್ ಅಲ್ಲಿ ಹಾಕೊಂಡಿದೀವಿ. ಸೊ ಅದಾದ್ಮೇಲೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಕೌಂಟ್ ಅಂದ್ರೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಲ್ಲಿವರೆಗೂ ಲಾಸ್ಟ್ ಎಲಿಮೆಂಟ್ ವರೆಗೂ ಇದು ಹೋಗ್ಬೇಕು. ಓಕೆ, ಆಮೇಲೆ ಇನ್ಕ್ರಿಮೆಂಟ್ ಮಾಡ್ಕೊಂತೀವಿ. ಸೊ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ನಾನು ಪೊಸಿಷನ್ ನ ಈ ರೀತಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಓಕೆ, ಫ್ರಂಟ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂತಿದ್ದೆ ಅಲ್ವಾ, ವಾಟ್ ಇಸ್ ದಟ್ ಫಾರ್ಮುಲಾ, ಫ್ರಂಟ್ ಪ್ಲಸ್ 1 ಪ್ಲಸ್ ಆಫ್ ಮ್ಯಾಕ್ಸ್ ಅಲ್ವಾ. ಸೊ ಇಲ್ಲೂ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಫ್ರಂಟ್. ಸೊ ವಿಚ್ ಇಸ್ ರಿಲೇಟೆಡ್ ಟು ಫ್ರಂಟ್, ಅದಕ್ಕೆ ನಾವು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಇವಾಗ ನಾವು ಆ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಅದಾದ್ಮೇಲೆ ನಾವು ಅದನ್ನ ಡಿಸ್ಪ್ಲೇ ಮಾಡ್ತೀವಿ. ಡಿಸ್ಪ್ಲೇ ಯಾವ ರೀತಿ ಮಾಡ್ತೀರಾ, ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಮಾಡ್ಕೊಂಡು ನಾವು ಡಿಸ್ಪ್ಲೇ ಮಾಡ್ತೀವಾ, ಹಾ ಅಷ್ಟೇ. ಅದಾದ್ಮೇಲೆ ಆಟೋಮೆಟಿಕ್ ನಾವೇನ್ ಮಾಡ್ತೀವಿ, ಇನ್ಕ್ರಿಮೆಂಟ್ ಆಗ್ತಾ ಇರತ್ತೆ ಐ ಪ್ಲಸ್ ಪ್ಲಸ್ ಅಂತ. ಓಕೆ, ದಿಸ್ ಇಸ್ ಕ್ಲಿಯರ್ ಅಬೌಟ್ ದಿಸ್. ಎಸ್. ಸೊ ಇವಾಗ ನಾವು ಥರ್ಡ್ ಕ್ವೆಶನ್ ನೋಡೋಣ. ಸೊ ರೈಟ್ ಎ ನೋಟ್ ಆನ್ ಮಲ್ಟಿಪಲ್ ಸ್ಟ್ಯಾಕ್ಸ್ ಅಂಡ್ ಕ್ಯೂಸ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇವಾಗ ನಾವು ಮಲ್ಟಿಪಲ್ ಸ್ಟ್ಯಾಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಕ್ವೆಶನ್ ಅರ್ಥ ಆಯ್ತಲ್ವಾ, ಏನು ಮಲ್ಟಿಪಲ್ ಸ್ಟ್ಯಾಕ್ಸ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು. ಓಕೆ, ಸೊ ಇಲ್ಲಿ ಮಲ್ಟಿಪಲ್ ಸ್ಟ್ಯಾಕ್ಸ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಸೊ ಮಲ್ಟಿಪಲ್ ಸ್ಟ್ಯಾಕ್ಸ್ ಅಂದರೆ ಏನು ಫಸ್ಟ್ ಆಫ್ ಆಲು. ಸೊ ಮಲ್ಟಿಪಲ್ ಅಂದರೆ ಒನ್ ಆರ್ ಮೋರ್ ಸ್ಟ್ಯಾಕ್ಸ್, ಒನ್ ಆರ್ ಮೋರ್ ಸ್ಟ್ಯಾಕ್ಸ್. ಓಕೆ, ದಟ್ ಈಸ್ ವಾಟ್ ಮಲ್ಟಿಪಲ್ ಸ್ಟ್ಯಾಕ್ಸ್, ರೈಟ್. ಸೊ ಹೌ ಇಟ್ ಇಸ್ ರೆಪ್ರೆಸೆಂಟೆಡ್, ನಾವು ಇದನ್ನ 1D ಅರೇನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಮಲ್ಟಿಪಲ್ ಸ್ಟ್ಯಾಕ್ಸ್ನ. ಓಕೆ, ಸೊ ಒಂದಕ್ಕಿಂತ ಜಾಸ್ತಿ ಇದ್ರೆ ನಾವು ಅದನ್ನ ಮಲ್ಟಿಪಲ್ ಸ್ಟ್ಯಾಕ್ಸ್ ಅಂತೀವಿ ಅಷ್ಟೇ ಗೈ, ಸಿಂಪಲ್ ಅದು. ಸೊ ನಾವು ಇದನ್ನ 1D ಅರೇನ ಯೂಸ್ ಮಾಡಿಕೊಂಡು ನಾವು ರೆಪ್ರೆಸೆಂಟ್ ಮಾಡ್ತೀನಿ ಅಂದೆ. ಸೊ ಇವಾಗ ನಾವು ಎಕ್ಸಾಂಪಲ್ ತಗೊಳ್ಳೋಣ. ನಾನು ಏನ್ ಮಾಡ್ತೀನಿ ಅಂದ್ರೆ ಸೈಜ್ 20 ಅಲ್ಲಿರುವಂತ ಅರೇನ ನಾನು ಫಸ್ಟ್ ಎಂಟಿ ಅರೇನ ಕ್ರಿಯೇಟ್ ಮಾಡ್ಕೊಂಡಿದೀನಿ. ಓಕೆ, ಎಂಟಿ ಅರೇ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಸೊ ನಾನು ಕನ್ಸಿಡರ್ ದ ಅಬವ್ ಅರೇ, ಅಕೊಮೊಡೇಟ್ ದ 4 ಸ್ಟ್ಯಾಕ್. ಈ ಒಂದು 20 ಸೈಜ್ ಇರೋಂತ ಏನಂತೀರ ಅರೇನ ನಾನು ಏನ್ ಮಾಡ್ತೀನಿ ಅಂದ್ರೆ 4 ಸ್ಟ್ಯಾಕ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ. 4 ಸ್ಟ್ಯಾಕ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು ಅಥವಾ 4 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು ಅಂದ್ರೆ ಒಂದ್ ಸ್ಟ್ಯಾಕ್ ಅಲ್ಲಿ ಎಷ್ಟು ಸ್ಪೇಸ್ ಇರುತ್ತೆ ಅಥವಾ ಎಷ್ಟು ಸೈಜ್ ಇರುತ್ತೆ ಒಂದ್ ಸ್ಟ್ಯಾಕ್ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ n ಇಸ್ ಈಕ್ವಲ್ ಟು ಟೋಟಲ್ ಸೈಜ್ ಡಿವೈಡೆಡ್ ಬೈ ಎಷ್ಟು ಸೆಗ್ಮೆಂಟ್ ನೀವು ಡಿವೈಡ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ. ಸೊ ಅವಾಗ ನನಗೆ 5 ಅಂತ ಬರುತ್ತೆ. 5 ಅಂದ್ರೆ ಒಂದು ಸ್ಟ್ಯಾಕ್ ಅಲ್ಲಿ ನಮಗೆ 5 ಎಲಿಮೆಂಟ್ಸ್ ನ ಸ್ಟೋರ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ದಟ್ ಇಸ್ ನಥಿಂಗ್ ಬಟ್ ಸೈಜ್ ಆಫ್ ದ ಈಚ್ ಸ್ಟ್ಯಾಕ್ ಇಸ್ 5. ಕ್ಲಿಯರ್? ಎಸ್. ಸೊ ಅದೇ ತರ ನಾನು ಇಲ್ಲಿ ಡಿವೈಡ್ ಮಾಡ್ಕೊಳ್ತೀನಿ, ಅದನ್ನ ವಿಜುವಲ್ ಆಗಿ ನಾನು ರೆಪ್ರೆಸೆಂಟ್ ಮಾಡಿ ತೋರಿಸ್ತೀನಿ. ಓಕೆ, ಅದಾದ್ಮೇಲೆ ಇಲ್ಲಿ ನಾವು ಏನಂದ್ರೆ ಒಂದೊಂದು ಸ್ಟ್ಯಾಕ್ ಅಲ್ಲೂ ಕೂಡ ನಾನು 2 ವೇರಿಯಬಲ್ ನ ನಾನು ಡಿಕ್ಲೇರ್ ಮಾಡಬೇಕು. ಯಾವ್ಯಾವ ವೇರಿಯಬಲ್ ಅದು, ಫಸ್ಟ್ ಟಾಪ್ ವೇರಿಯಬಲ್, ಟಾಪ್ ಮತ್ತೆ ಬೌಂಡ್ರಿ. ಟಾಪ್ ಅಂದ್ರೆ ಸ್ಟ್ಯಾಕ್ ಇಂಡೆಕ್ಸ್. ಓಕೆನಾ, ನಾವು ಎಲ್ಲಿ ಇನ್ಸರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ. ಬೌಂಡ್ರಿ ಅಂತ ಅಂದ್ರೆ ದಿಸ್ ಇಂಡಿಕೇಟ್ಸ್ ಸ್ಟ್ಯಾಕ್ ಬೌಂಡ್ರಿ, ಅಂದ್ರೆ ಸ್ಟ್ಯಾಕ್ ಸೈಜ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸಿನ್ಸ್ ದೇರ್ ಆರ್ ಮಲ್ಟಿಪಲ್ ಸ್ಟ್ಯಾಕ್ ವಿ ವಿಲ್ ಬಿ ಹ್ಯಾವಿಂಗ್ ದ ಮಲ್ಟಿಪಲ್ ಬೌಂಡ್ರೀಸ್ ಅಂಡ್ ಟಾಪ್ಸ್. ಆಬ್ವಿಯಸ್ಲಿ ಇಲ್ಲಿ ನಾವು 4 ಸ್ಟ್ಯಾಕ್ಸ್ ತಗೊಂಡಿರೋದ್ರಿಂದ ನಮಗೆ 4 ಟಾಪ್ಸ್ ಮತ್ತೆ 4 ಬೌಂಡ್ರೀಸ್ ಬರುತ್ತೆ. ಓಕೆ, ಅದನ್ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಫಸ್ಟಿಗೆ ನಾನು ಟಾಪ್ ಆಫ್ 0 ನಾನು ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಎಲ್ಲಾನು ನಾನು ಏನಂತ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ -1 ಆಮೇಲೆ ಅಂದ್ರೆ ಇವಾಗ ಏನೇ ಆಗ್ಲಿ, ಇವಾಗ ನಾನು ಒಂದು ಎಲಿಮೆಂಟ್ ನ ಹಾಕ್ತಿದ್ದೀನಿ ಒಂದು ಸ್ಟ್ಯಾಕ್ ಅಲ್ಲಿ ಅಂತ ಅಂದ್ರೆ ನಾನು ಫಸ್ಟ್ ಟಾಪ್ -1 ಅಂತ ಇನಿಷಿಯಲೈಸ್ ಮಾಡ್ತಿದ್ದೆ ಅಲ್ವಾ. ಫಸ್ಟ್ ನಾನು ಏನಾದ್ರೂ ಇನ್ಸರ್ಟ್ ಮಾಡ್ತಿದ್ದೀನಿ ಅಂದ್ರೆ ಫಸ್ಟ್ ಟಾಪ್ ನ ಇನ್ಕ್ರೀಸ್ ಮಾಡಿ ಅದಾದ್ಮೇಲೆ ನಾನು ಇನ್ಸರ್ಟ್ ಮಾಡ್ತಿದ್ದು, ರೈಟ್. ಸೊ ಸೇಮ್ ವೇ ಫಸ್ಟ್ ಗೆ ಇನಿಷಿಯಲ್ ಕಂಡೀಷನ್ ಬರೀಬೇಕು ಪ್ರತಿಯೊಂದು ಸ್ಟ್ಯಾಕ್ ಗೆ. ಅರ್ಥ ಆಯ್ತಾ? ಸೊ ಇಲ್ಲಿ ಟಾಪ್ 4 ಯಾಕೆ ಬಂತು ಅಂತ ಅಂದ್ರೆ ಇವಾಗ ನಾನು ಇನ್ಕ್ರಿಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಸ್ಟ್ಯಾಕ್ 5 ಪಾಯಿಂಟ್ ಮಾಡ್ತಿರತ್ತೆ. ಸೊ ಅಲ್ಲಿ ಇನ್ಸರ್ಟ್ ಮಾಡ್ಬೋದು. ಕ್ಲಿಯರ್ ಅಬೌಟ್ ದಿಸ್? ಎಸ್. ಸೊ ನೆಕ್ಸ್ಟ್
we next starting defining all the basic stack operation on the multiple stacks. ಇವಾಗ ಸ್ಟ್ಯಾಕ್ ಅದು ಬೇಸಿಕ್ ಆಪರೇಷನ್ಸ್ ನಾವು ಡಿಫೈನ್ ಮಾಡ್ತಿದೀವಿ. ಫಸ್ಟ್ ಓವರ್ಫ್ಲೋ ಕಂಡೀಷನ್ಸ್. ಸೊ ಓವರ್ಫ್ಲೋ ಕಂಡೀಷನ್ ಅಂದ್ರೆ ಇವಾಗ ಲೆಟ್ us push all the 5 elements in each of the 4 stacks, then resulting stack will be. ಸೊ ಓವರ್ಫ್ಲೋ ಕಂಡೀಷನ್ ಡಿಫೈನ್ ಮಾಡೋದಕ್ಕೆ ಅವರು ಇದನ್ನ ಹೇಳ್ತಿದ್ದಾರೆ. ಏನಂದ್ರೆ ಇವಾಗ ನಾನು ಫುಲ್ 5 ಎಲಿಮೆಂಟ್ಸ್ ಕೂಡ ಹಾಕ್ಬಿಟ್ಟೆ, ಅವಾಗ ಏನಾಗತ್ತೆ ಅಂತ. ಸೊ ಅವಾಗ ಏನ್ ಮಾಡುತ್ತೆ, ಇವಾಗ ಸ್ಟ್ಯಾಕ್ ಆಫ್ 0 4 ಪಾಯಿಂಟ್ ಮಾಡ್ತಿರುತ್ತೆ, ಬೌಂಡ್ರಿ ಆಫ್ 0 -1 ಪಾಯಿಂಟ್ ಮಾಡ್ತಿರುತ್ತೆ. ಓಕೆ, ಸೊ ಅದೇ ರೀತಿ ಪ್ರತಿಯೊಂದು ಸ್ಟ್ಯಾಕ್ಗೂ ಅವರು ಕಂಡೀಷನ್ ಬರ್ತಿದ್ದಾರೆ. ಓಕೆ, ಇವಾಗ ಹೆನ್ಸ್ ವೆನ್ ದ ಟಾಪ್ ಇಸ್ ಐತ್ ಸ್ಟ್ಯಾಕ್ ಅಟ್ ದ ಸೇಮ್ ಪೊಸಿಷನ್ ಆಸ್ ಅ ಬೌಂಡ್ರಿ ಆಫ್ ಐತ್ ಪ್ಲಸ್ 1th ಸ್ಟ್ಯಾಕ್, ದೆನ್ ದ ಸ್ಟ್ಯಾಕ್ ಇಸ್ ಫುಲ್. ಅಂದ್ರೆ ಇವಾಗ ಯಾವಾಗ ಟಾಪ್ ಫಸ್ಟ್ ಸ್ಟ್ಯಾಕ್ ಅದು ಇವಾಗ ಕನ್ಸಿಡರ್ ಮಾಡ್ಕೊಳ್ಳಿ ಟಾಪ್ ಆಫ್ 0. ಸೊ ಫಸ್ಟ್ ಸ್ಟ್ಯಾಕ್ ಅದು ಟಾಪ್ ಅಕಸ್ಮಾತ್ ಏನಾದ್ರೂ ಲಾಸ್ಟ್ ಎಲಿಮೆಂಟ್ ಗೆ ಪಾಯಿಂಟ್ ಮಾಡ್ತಿದ್ದು, ಆಮೇಲೆ ನೆಕ್ಸ್ಟ್ ಸ್ಟ್ಯಾಕ್ ಬೌಂಡ್ರಿ ಇದೆ ಅಲ್ವಾ, ಅದು ಕೂಡ ಏನಂತೀರಾ, ಸ್ಟ್ಯಾಕ್ ಆಫ್ 0ದು ಲಾಸ್ಟ್ ಎಲಿಮೆಂಟ್ ಗೆ ಪಾಯಿಂಟ್ ಮಾಡ್ತಿದ್ರೆ ದೆನ್ ದ ಸ್ಟ್ಯಾಕ್ ಇಸ್ ಓವರ್ಫ್ಲೋ ಅಂತ ಕನ್ಸಿಡರ್ ಮಾಡ್ಬೋದು. ಅರ್ಥ ಆಯ್ತಾ? ಸಿ, ಸ್ಟ್ಯಾಕ್ ಆಫ್ 0 ಇಸ್ 4 ಮತ್ತೆ ಬೌಂಡ್ರಿ ಆಫ್ 1 ಇಸ್ 4. ಸೊ ಎರಡು ಒಂದೇ ಪಾಯಿಂಟ್ ಮಾಡ್ತಿದೆ, ಅದರಿಂದ ಇದೇನಾಗುತ್ತೆ, ಸ್ಟ್ಯಾಕ್ ಇಸ್ ಫುಲ್ ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಓಕೆ, ಅರ್ಥ ಆಯ್ತಾ? ಇದಕ್ಕೆ ಕೋಡ್ ಕೊಟ್ಟಿದ್ದಾರೆ. ಕೋಡ್ ಇದನ್ನ ಯಾವ ರೀತಿ ನೀವು ಹೇಳ್ತೀರಾ ಸ್ಟ್ಯಾಕ್ ಓವರ್ಫ್ಲೋ ಆಗಿದೆ ಅಂತ. ಸೊ ದಟ್ ಇಸ್ ನಥಿಂಗ್ ಬಟ್ ಇವಾಗ ನಾನು ಹೇಳ್ದೆ ಅಲ್ವಾ, ಟಾಪ್ ಆಫ್ ಐ ಅಂದ್ರೆ ಸ್ಟ್ಯಾಕ್ ಆಫ್ 0 ಅಂದ್ರೆ ಟಾಪ್ ಆಫ್ 0 ಸ್ಟ್ಯಾಕ್ 0ದು ಇದೆಯಲ್ವಾ, ಸೊ ಆ ಒಂದು ಟಾಪ್ ಆಫ್ 0 ಏನಾದ್ರೂ ಬೌಂಡ್ರಿ ಆಫ್ i+1. ಇವಾಗ ನಾನು i0 ಅಂತ ತಗೊಂಡಿದ್ದೆ, i+1 ಅಂದ್ರೆ ಸ್ಟ್ಯಾಕ್ ಆಫ್ 1. ಸೊ ಅದರದ್ದು ಬೌಂಡ್ರಿ ಏನಾದ್ರೂ ಎರಡು ಈಕ್ವಲ್ ಆಗಿದ್ರೆ, ಅಂದ್ರೆ ಎರಡು ಸೇಮ್ ಇಂಡೆಕ್ಸ್ ಗೆ ಪಾಯಿಂಟ್ ಔಟ್ ಮಾಡ್ತಿದೆ ಅಂತ ಅಂದ್ರೆ ನಾವು ಸ್ಟ್ಯಾಕ್ ಇಸ್ ಫುಲ್ ಅಂತ ಪ್ರಿಂಟ್ ಮಾಡ್ತೀವಿ. ಓಕೆ, ಕ್ಲಿಯರ್ ಅಬೌಟ್ ದಿಸ್. ನೆಕ್ಸ್ಟ್ ಅಂಡರ್ ಫ್ಲೋ ಕಂಡೀಷನ್. ಅಂಡರ್ ಫ್ಲೋ ಕಂಡೀಷನ್ ಅಂತ ಅಂದ್ರೆ comparatively it is easy to define. So ಯಾಕೆ ಅಂತ ನೋಡೋಣ. So when the top and the boundary indices of the ith stack are at the same position, we can say the stack is empty. ಅಂದ್ರೆ ಟಾಪ್ ಮತ್ತೆ ಬೌಂಡ್ರಿ ಆಫ್ ದ ಸೇಮ್ ಸ್ಟ್ಯಾಕ್ ಇಸ್ ಪಾಯಿಂಟಿಂಗ್ ಟು ದ ಸೇಮ್ ಇಂಡೆಕ್ಸ್ ಆಫ್ ದ ಸೇಮ್ ಸ್ಟ್ಯಾಕ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಏನಂತೀರಾ, ಅದನ್ನ ನಾವು ಅಂಡರ್ ಫ್ಲೋ ಕಂಡೀಷನ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಇತ್ತಲ್ವಾ, ಸೊ ಟಾಪ್ ಆಫ್ 0 ಇಸ್ ಈಕ್ವಲ್ ಟು -1, ಬೌಂಡ್ರಿ ಆಫ್ 0 ಇಸ್ ಈಕ್ವಲ್ ಟು -1, ಟಾಪ್ ಆಫ್ 1 ಇಸ್ ಈಕ್ವಲ್ ಟು 4, ಬೌಂಡ್ರಿ ಆಫ್ 1 ಇಸ್ ಈಕ್ವಲ್ ಟು 4. ಅಂದ್ರೆ ಇನಿಷಿಯಲ್ ಕಂಡೀಷನ್ ಅಲ್ಲಿ ಇದ್ರೆ ಅದನ್ನ ನಾವು ಏನಂತೀವಿ, ಅದನ್ನ ಸ್ಟ್ಯಾಕ್ ಅಂಡರ್ ಫ್ಲೋ ಅಂತ ನಾವು ಕರಿತೀವಿ. ಕ್ಲಿಯರ್? ಎಸ್, ದಟ್ಸ್ ಇಟ್. ಸೊ ಇಷ್ಟ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನಾವು ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ 4th ಕ್ವೆಶನ್ ಬಂದ್ಬಿಟ್ಟು ವಾಟ್ ಇಸ್ ಲಿಂಕ್ಡ್ ಲಿಸ್ಟ್, ವಾಟ್ ಆರ್ ದ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್ ಅಂತ ಕೇಳಿದ್ದಾರೆ. ಫಸ್ಟ್, ಲಿಂಕ್ಡ್ ಲಿಸ್ಟ್ ಇಸ್ ಅ ಕಲೆಕ್ಷನ್ ಆಫ್ ನೋಡ್ಸ್. ಓಕೆ, ಲಿಂಕ್ಡ್ ಲಿಸ್ಟ್ ಅಂದ್ರೆ ಒಂದು ಕಲೆಕ್ಷನ್ ಆಫ್ ನೋಡ್ಸ್ ಅಂತ. ಸೊ ಇಲ್ಲಿ ನೋಡ್ ಅಂದ್ರೆ ಏನು? ಸೊ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬಾಕ್ಸ್. ಓಕೆನಾ, ಒಂದು ಬಾಕ್ಸ್ ನೀವು 2 ಫೀಲ್ಡ್ಸ್ ಆಗಿ ಡಿವೈಡ್ ಮಾಡ್ತೀರಾ, ಅಂದ್ರೆ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀರಾ. ಒಂದು ಪಾರ್ಟ್ ಅಲ್ಲಿ ಏನ್ ಮಾಡ್ತೀರಾ, ಏನ್ ಡೇಟಾನ ನೀವು ಸ್ಟೋರ್ ಮಾಡಬೇಕು, ಏನ್ ಡೇಟಾನ ಸ್ಟೋರ್ ಮಾಡಿದೀರಾ ಅದನ್ನ ಸ್ಟೋರ್ ಮಾಡ್ತೀರಾ. ಆಮೇಲೆ ಇನ್ನೊಂದ್ರಲ್ಲಿ ನೆಕ್ಸ್ಟ್ ನೋಡ್ ಅಂದ್ರೆ ನೀವು ನೆಕ್ಸ್ಟ್ ಯಾವ ನೋಡ್ಗೆ ಪಾಯಿಂಟ್ ಮಾಡಬೇಕು, ನೆಕ್ಸ್ಟ್ ಯಾವ ನೋಡ್ ಇದೆ ಅನ್ನೋದು ಅದರದ್ದು ನೆಕ್ಸ್ಟ್ ನೋಡ್ ಅಡ್ರೆಸ್ ನ ನೀವು ಏನ್ ಮಾಡ್ತೀರಾ, ಫಿಲ್ ಮಾಡ್ಕೊಳ್ತೀರಾ. ಓಕೆ, ಸೊ ದಿಸ್ ಇಸ್ ಕ್ಲಿಯರ್ ಅಷ್ಟೇ. ಸೊ ಈ ತರ ತುಂಬಾ ನೋಡ್ಸ್ ಇರುತ್ತೆ, ತುಂಬಾ ನೋಡ್ಸ್ ಲಿಂಕ್ ಮಾಡಿರ್ತೀರ, ಇದನ್ನ ನಾವು ಲಿಂಕ್ಡ್ ಲಿಸ್ಟ್ ಅಂತ ಕರಿತೀವಿ. ಓಕೆ, ಆಮೇಲೆ ಈಚ್ ನೋಡ್ ಹ್ಯಾಸ್ ಎ 2 ಫೀಲ್ಡ್ಸ್. ನಾನು ಹೇಳ್ದೆ ಅಲ್ವಾ, ಒಂದು ನೋಡಿಗೆ 2 ಫೀಲ್ಡ್ಸ್ ಇರುತ್ತೆ. ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಫೀಲ್ಡ್ಸ್ ಮತ್ತೆ ನೆಕ್ಸ್ಟ್ ಫೀಲ್ಡ್ ಅಂತ. ನೆಕ್ಸ್ಟ್ ಫೀಲ್ಡ್ ಅಂದ್ರೆ ಸೊ ನೆಕ್ಸ್ಟ್ ನೋಡ್ದು ಅಡ್ರೆಸ್ ನ ಸ್ಟೋರ್ ಮಾಡಿರುತ್ತೆ. ಕ್ಲಿಯರ್? ಎಸ್. ಆಮೇಲೆ ಲಿಂಕ್ಡ್ ಲಿಸ್ಟ್ ಅಲ್ಲಿ ಟೈಪ್ಸ್ ಎಷ್ಟಿದೆ ಅಂತ ಅಂದ್ರೆ 4 ಟೈಪ್ಸ್ ಇದೆ. ಯಾವ್ದು ಆ ಟೈಪ್ಸ್ ಅಂತ ಅಂದ್ರೆ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಡಬ್ಲಿ ಲಿಂಕ್ಡ್ ಲಿಸ್ಟ್, ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ ಮತ್ತೆ ಸರ್ಕ್ಯುಲರ್ ಡಬ್ಲಿ ಲಿಂಕ್ಡ್ ಲಿಸ್ಟ್. ಓಕೆ, ಸೊ ಇವಾಗ ಒಂದೊಂದೇ ನೋಡ್ತಾ ಹೋಗೋಣ. ಸಿಂಗಲಿ ಲಿಂಕ್ಡ್ ಲಿಸ್ಟ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ನಾರ್ಮಲ್ ಲಿಂಕ್ಡ್ ಲಿಸ್ಟ್ ಡೆಫಿನೇಷನ್ ಇದೆ ಅಲ್ವಾ, ದಟ್ ಇಸ್ ವಾಟ್ ಸಿಂಗಲಿ ಲಿಂಕ್ಡ್ ಲಿಸ್ಟ್. ಅಷ್ಟೇ. ಏನಿರುತ್ತೆ, ಇಲ್ಲಿ ಡೇಟಾ ಫೀಲ್ಡ್ ಇರುತ್ತೆ, ಇಲ್ಲಿ 10 ಇದೆಯಲ್ವಾ, ಇದು ಡೇಟಾ ಫೀಲ್ಡ್. 2000 ಅಂತ ಇದೆಯಲ್ವಾ, ಇದರದು ಅಡ್ರೆಸ್ ಆಫ್ ದ ನೆಕ್ಸ್ಟ್ ಫೀಲ್ಡ್.
ಫೀಲ್ಡ್. ಸೊ ಇದ್ರದ್ದು ಅಡ್ರೆಸ್ ಅಂದ್ರೆ ಇವಾಗ 2000 ಇದೆ ಅಲ್ವಾ, ಇದ್ರದ್ದು ಅಡ್ರೆಸ್ ಇಲ್ಲಿ ಸ್ಟೋರ್ ಆಗಿರುತ್ತೆ. ಆಮೇಲೆ ಇಲ್ಲಿ ಏನು 20 ಅನ್ನೋದು ಡೇಟಾ. ಸೊ ನೆಕ್ಸ್ಟ್ 3000 ಅನ್ನೋದು ನೆಕ್ಸ್ಟ್ ನೋಡ್ದು ಅಡ್ರೆಸ್ ಆಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸೊ ಇಲ್ಲಿ ಆಲ್ರೆಡಿ ಸ್ಟೋರ್ ಆಗಿದೆ ಅಲ್ವಾ ಅದು. ಓಕೆ, ಇಲ್ಲಿ ಯಾಕೆ ನಲ್ಲಿದೆ ಅಂತ ಅಂದ್ರೆ ಇವಾಗ ಲಾಸ್ಟ್ ನೋಡು ಯಾವ್ದಕ್ಕೂ ಪಾಯಿಂಟ್ ಮಾಡ್ತಿರಲ್ಲ, ಅದೇ ಲಾಸ್ಟ್ ನೋಡ್ ಅಂತ ಇಂಡಿಕೇಶನ್ಗೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಲಾಸ್ಟ್ ನೋಡೋದು ಅಡ್ರೆಸ್ ಜಾಗದಲ್ಲಿ ನಾವು ನಲ್ ಅಂತ ಹಾಕ್ತಿವಿ. ಕ್ಲಿಯರ್ ಅಬೌಟ್ ದ ಅಷ್ಟೇ. ದಿಸ್ ಇಸ್ ಅಬೌಟ್ ದ ಸಿಂಗಲಿ ಲಿಂಕ್ಡ್ ಲಿಸ್ಟ್. ನೆಕ್ಸ್ಟ್ ಡಬಲಿ ಲಿಂಕ್ಡ್ ಲಿಸ್ಟ್. ಡಬಲಿ ಲಿಂಕ್ಡ್ ಲಿಸ್ಟ್ ಅಂದ್ರೆ ಹೆಸರಲ್ಲೇ ಇದೆ ನಮಗೆ ಟೂ ಅಂತ. ಟೂ ಅಂತ ಅಂದ್ರೆ ಇವಾಗ ಇಲ್ಲಿ 3 ಫೀಲ್ಡ್ಸ್ ಇರುತ್ತೆ. ಹೆಂಗೆ ಸಿಂಗಲಿ ಲಿಂಕ್ಡ್ ಲಿಸ್ಟ್ ಅಲ್ಲಿ 2 ಫೀಲ್ಡ್ಸ್ ಇರುತ್ತೋ, ಡಬಲಿ ಲಿಂಕ್ಡ್ ಲಿಸ್ಟ್ ಅಲ್ಲಿ 3 ಫೀಲ್ಡ್ಸ್ ಇರುತ್ತೆ. ಸೊ ಇವಾಗ ಮಧ್ಯದಿರುತ್ತಲ್ವಾ, ಮಧ್ಯದ ಫೀಲ್ಡ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನಾವು ಏನ್ ಡೇಟಾನ ಸ್ಟೋರ್ ಮಾಡಬೇಕು ಅಂತ. ಸೊ ಲೆಫ್ಟ್ ಫೀಲ್ಡ್ ಇರುತ್ತೆ ಅಲ್ವಾ, ಲೆಫ್ಟ್ ಸೈಡೆಡ್. ಸೊ ಅದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇಟ್ ಇಂಡಿಕೇಟ್ಸ್ ದ ಅಡ್ರೆಸ್ ಆಫ್ ದ ಪ್ರೀವಿಯಸ್ ನೋಡ್. ನನ್ನ ಹಿಂದಿನ ನೋಡು ಏನಿತ್ತು ಅದರದ್ದು ಅಡ್ರೆಸ್ ಏನು ಅದನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ನೆಕ್ಸ್ಟ್ ಇವಾಗ ರೈಟ್ ಸೈಡ್ ಅಲ್ಲಿ ಇರುವಂತದ್ದು ನೆಕ್ಸ್ಟ್ ಲಿಂಕ್, ಅದು ಏನ್ ಮಾಡುತ್ತೆ ಅಂದ್ರೆ ನೆಕ್ಸ್ಟ್ ಲಿಂಕ್ ಗೆ ಪಾಯಿಂಟ್ ಮಾಡ್ತಿರುತ್ತೆ. ನೆಕ್ಸ್ಟ್ ಲಿಂಕ್ ಅಂದ್ರೆ ಏನು, ನಂದ್ ಆದ್ಮೇಲೆ ಯಾವ ನೋಡ್ ಬರುತ್ತೆ ಅದರದ್ದು ಲಿಂಕ್ ನ ಅಥವಾ ಅದರದ್ದು ಅಡ್ರೆಸ್ ನಾನು ಸ್ಟೋರ್ ಮಾಡ್ಕೊಂಡಿದೀನಿ ಅಂತ ಹೇಳುತ್ತೆ. ದಿಸ್ ಇಸ್ ಕ್ಲಿಯರ್. ದಿಸ್ ಇಸ್ ವಾಟ್ ಡಬಲಿ ಲಿಂಕ್ಡ್ ಲಿಸ್ಟ್. ನೆಕ್ಸ್ಟ್ ಸರ್ಕ್ಯುಲರ್ ಸಿಂಗಲಿ ಲಿಂಕ್ಡ್ ಲಿಸ್ಟ್. ಸೊ ಸರ್ಕ್ಯುಲರ್ ಸಿಂಗಲಿ ಲಿಂಕ್ಡ್ ಲಿಸ್ಟ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನಾನು ಹೇಳ್ದೆ ಸಿಂಗಲಿ ಲಿಂಕ್ಡ್ ಲಿಸ್ಟ್ ಇದಂತ. ಬಟ್ ಸರ್ಕ್ಯುಲರ್ ಸಿಂಗಲಿ ಲಿಂಕ್ಡ್ ಲಿಸ್ಟ್ ಅಂತ ಅಂದ್ರೆ ಇಲ್ಲಿ ನಾವು ನಲ್ ಹಾಕ್ತಿವಲ್ವಾ. ಸೊ ಇದು ನಲ್ ಇರೋ ಬದಲು ಏನ್ ಮಾಡುತ್ತೆ ಅಂದ್ರೆ ಇಟ್ ಸ್ಟೋರ್ಸ್ ದ ಅಡ್ರೆಸ್ ಆಫ್ ದ ಫಸ್ಟ್ ನೋಡ್. ಓಕೆ, ಇಲ್ಲಿ ನಲ್ಲಿರೋ ಬದಲು ಫಸ್ಟ್ ಅಡ್ರೆಸ್ ಆಫ್ ದ ನೋಡ್ ನ ನಾವು ಸೇವ್ ಮಾಡ್ಕೊಂತೀವಿ. ಅಲ್ಲಿ ಸೇವ್ ಮಾಡ್ಕೊಂತೀವಿ ಇನ್ಸ್ಟೆಡ್ ಏನ್ ಹೇಳ್ಬೋದು ಅಂತ ಅಂದ್ರೆ ನಾವಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಓಕೆ, ದಟ್ಸ್ ಇಟ್. ನಾನು ಹೇಳ್ದೆ ಅಲ್ವಾ, ದಟ್ ಇಸ್ ವಾಟ್. ಸೊ ನೆಕ್ಸ್ಟ್ ಡಬಲಿ ಲಿಂಕ್ಡ್ ಲಿಸ್ಟ್ ಅಂದ್ರೆ ಇವಾಗ ಇಲ್ಲಿ ನಾವು ಲಾಸ್ಟ್ ನೋಡ್ ನ ಇಂಡಿಕೇಟ್ ಮಾಡೋದಕ್ಕೆ ಅಂತ ನಾವು ನಲ್ ಅಂತ ನಾವು ಬರ್ಕೊಳ್ತೀವಿ. ಲೈಕ್ ನಲ್ ಅಂತ ನಾವು ಸ್ಟೋರ್ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ಡಬಲಿ ಸರ್ಕ್ಯುಲರ್ ಅಲ್ವಾ, ಸರ್ಕ್ಯುಲರ್ ಅಂತ ಅಂದ್ರೆ ಆಲ್ವೇಸ್ ದ ಲಾಸ್ಟ್ ನೋಡ್ ಫಾಲೋಸ್ ದ ಫಸ್ಟ್ ನೋಡ್. ಕ್ಲಿಯರ್? ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಕ್ಲಿಯರ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ದಿಸ್ ಇಸ್ ಬಿಟ್ ಸ್ಲೈಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಗೈಸ್, ನಾನು ಇಲ್ಲಿ ಒಂದು ಏನ್ ಹೇಳ್ತೀನಿ ಗೊತ್ತಾ, ಅಕಸ್ಮಾತ್ ನೀವು ಇಫ್ ಯು ಆರ್ ಪರ್ಫೆಕ್ಟ್ ವಿತ್ ದಿಸ್ 4 ಕ್ವೆಶನ್ಸ್, ಓಕೆ, ದಿಸ್ ಇಸ್ ಮೋರ್ ದೆನ್ ಎನಫ್ ಅನ್ನೋದಕ್ಕೆ ಏನ್ ಗೊತ್ತಾ, ಇಲ್ಲಿ ನಮಗೆ 2 ಚಾಪ್ಟರ್ಸ್ ಇರೋದು. ಓಕೆ, ಒನ್ ಇಸ್ ರಿಲೇಟೆಡ್ ಟು ಕ್ಯೂಸ್, ಅಂದ್ರೆ ಇವಾಗ ಸರ್ಕ್ಯುಲರ್ ಕ್ಯೂ ಮತ್ತೆ ಮಲ್ಟಿಪಲ್ ಸ್ಟ್ಯಾಕ್ಸ್. ಸೊ ದೀಸ್ ಆರ್ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂದ್ರೆ ನಾರ್ಮಲ್ ಕ್ಯೂ ಮೇಲೂ ಕೇಳ್ಬೋದು ಅವರು. ಲೈಕ್ ನಾರ್ಮಲ್ ಕ್ಯೂ ಅರೇ ರೆಪ್ರೆಸೆಂಟೇಷನ್ ಬರೀರಿ ಅಂತ ನಾನು ಆಲ್ರೆಡಿ ನಿಮಗೆ ತೋರಿಸಿದೆ ಅಲ್ವಾ ಫಸ್ಟ್ ಕ್ವೆಶನ್ ಅಲ್ಲಿ. ಅದೇನೆ ನೀವು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ, ಓಕೆನಾ? ಸೊ ನಾರ್ಮಲ್ ಕ್ಯೂ ಬಗ್ಗೆ ಕೇಳ್ತಾರೆ, ಸರ್ಕ್ಯುಲರ್ ಕ್ಯೂ ಬಗ್ಗೆ ಕೇಳ್ತಾರೆ, ಮತ್ತೆ ಮಲ್ಟಿಪಲ್ ಸ್ಟ್ಯಾಕ್ಸ್ ಬಗ್ಗೆ ಕೇಳ್ತಾರೆ. ಸೊ ದಿಸ್ ವಿಲ್ ಬಿ ದ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಇಂದ ಅವರು ಸಿಂಗಲಿ ಲಿಂಕ್ಡ್ ಲಿಸ್ಟ್ ಡೆಫಿನೇಷನ್ಸ್ ಮತ್ತೆ ಲೈಕ್ ಈ ತರ ಕ್ವೆಶನ್ಸ್ ಲೈಕ್ ವಾಟ್ ಇಸ್ ದಿಸ್, ಇನ್ಸರ್ಟ್ ದ ನೋಡ್ ಅಟ್ ದ ಬಿಗಿನಿಂಗ್, ಸಿ ಫಂಕ್ಷನ್ಸ್ ನ ಬರೀರಿ ಅಂತ ಕೇಳೋದು. ದಟ್ ಇಸ್ ಬಿಲಾಂಗ್ಸ್ ಟು ದ ನೆಕ್ಸ್ಟ್ ಪಾರ್ಟ್. ಓಕೆ, ಬಟ್ ಏನು ಅಂತ ಅಂದ್ರೆ ಮೈ ಸಜೆಷನ್, read everything, but first you people should perfect with first 4 questions. Okay, ಇಷ್ಟು ನಾನು ಹೇಳ್ತಾ. ಸೊ ಬನ್ನಿ ಗೈಸ್, ಇವಾಗ ನಾನು 5th ಕ್ವೆಶನ್ಸ್ ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ, ನೀಟಾಗಿ ಕೇಳಿಸ್ಕೊತಾ ಹೋಗಿ. ಓಕೆ, ಫಸ್ಟ್ ಕ್ವೆಶನ್ ಏನಿದೆ, ಸೊ ನಾವು ಒಂದು ಸಿ ಫಂಕ್ಷನ್ ನ ಬರಿಬೇಕು. ಏನು ನೋಡ್ ನ ನೀವು ಬಿಗಿನಿಂಗ್ ಅಲ್ಲಿ ಇನ್ಸರ್ಟ್ ಮಾಡ್ಬೇಕಾದ್ರೆ ಏನು ಸಿ ಫಂಕ್ಷನ್ ಇರುತ್ತೆ, ಆಮೇಲೆ ನೋಡ್ ನೀವು ಯಾವ ರೀತಿ ಡಿಲೀಟ್ ಮಾಡ್ತೀರಾ ಎಂಡ್ ಅಲ್ಲಿ ಅದರದ್ದು ಸಿ ಫಂಕ್ಷನ್ ಬರೀರಿ, ಮತ್ತೆ ಯಾವ ರೀತಿ ಡಿಸ್ಪ್ಲೇ ಮಾಡ್ತೀರಾ ಅದನ್ನ ಬರೀರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಬನ್ನಿ ಗೈಸ್ ನೋಡ್ತಾ ಹೋಗೋಣ. ಫಸ್ಟ್ ಇನ್ಸರ್ಷನ್ ಅಟ್ ದ ಎಂಡ್ ಅಂದ್ರೆ ಇವಾಗ ನಾನು ಸಿ ಆದ್ಮೇಲೆ ಒಂದು ನೋಡ್ ನ ನಾನು ಇನ್ಸರ್ಟ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಡಿ. ಓಕೆ, ಸೊ ಇವಾಗ ನಾನು ಒಂದು ಫಂಕ್ಷನ್ ಬರ್ದಿದ್ದೀನಿ. ಫಸ್ಟ್ ಇನ್ಸರ್ಟ್ ಎಂಡ್ ಅನ್ನೋದು ಫಂಕ್ಷನ್ ನೇಮ್. ಓಕೆನಾ? ಸೊ ಇಲ್ಲಿ ಸ್ಟಾರ್ಟ್ ಅನ್ನೋದು, ಸೊ ವಾಟ್ ಇಸ್ ದ ಅಡ್ರೆಸ್ ಆಫ್ ದ ಸ್ಟಾರ್ಟ್ ನೋಡ್. ಆಮೇಲೆ ಕ್ಯಾರ್ ಡೇಟಾ ಅಂದ್ರೆ ನೀವು ಏನ್ ಡೇಟಾನ ಇನ್ಸರ್ಟ್ ಮಾಡಕ್ ಹೊರಟಿದ್ದೀರಾ ಲಾಸ್ಟ್ ನೋಡ್ ಅಲ್ಲಿ ಅಂತ. ಓಕೆ, ದಟ್ಸ್ ಇಟ್. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ನೋಡ್ ಸ್ಟಾರ್ ನ್ಯೂ ಸ್ಟಾರ್ ಟೆಂಪ್. ಸ್ಟಾರ್ ನ್ಯೂ ಅಂದ್ರೆ ನಾನು ನ್ಯೂ ನೋಡ್ ನ ಕ್ರಿಯೇಟ್ ಮಾಡಿರ್ತೀನಲ್ವಾ ಆ ನೋಡ್. ಸೊ ಸ್ಟಾರ್ ಟೆಂಪ್ ಅಂದ್ರೆ ಇದೊಂದು ಪಾಯಿಂಟರ್. ಓಕೆ, ವಿಚ್ ವಿಲ್
ವಿಲ್ ಬಿ ಫಸ್ಟ್ ಪಾಯಿಂಟಿಂಗ್ ಟು ದ ಸ್ಟಾರ್ಟ್ ನೋಡ್. ಅಂದ್ರೆ ಇದು ಟ್ರ್ಯಾಕ್ ಮಾಡುತ್ತೆ ನಾನು ಯಾವ ನೋಡಲ್ಲಿ ಇದೀನಿ ಅಂತ. ಸೊ ದಟ್ ಇಸ್ ವಾಟ್ ಸ್ಟಾರ್ ಟೆಂಪ್. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಒಂದು ಎಂಟಿ ನೋಡ್ ನಾನು ಕ್ರಿಯೇಟ್ ಮಾಡ್ಕೊಂತೀನಿ, ಅಂದ್ರೆ ಅಲೋಕೇಟ್ ಮಾಡ್ಕೊಂತೀನಿ ಮೆಮೊರಿನ. ಫಸ್ಟ್ಗೆ ನಾನು ಏನ್ ಮಾಡ್ಕೊಂತೀನಿ, ಅಲೋಕೇಟ್ ಮಾಡ್ಕೊಂತೀನಿ ಮೆಮೊರಿನ. ಓಕೆ, ನ್ಯೂ ನೋಡ್ಗೆ. ಅದಾದ್ಮೇಲೆ ಈ ಒಂದು ನ್ಯೂ ನೋಡ್ ಕ್ರಿಯೇಷನ್ ಆದ್ಮೇಲೆ ಈ ಒಂದು ನ್ಯೂ ಇನ್ಫೋ ಅಂದ್ರೆ ಇನ್ಫೋ ಪಾರ್ಟ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಡೇಟಾನ ಹಾಕೊಳ್ತೀನಿ. ಓಕೆನಾ, ಡೇಟಾನ ನಾನು ಇನ್ಫೋ ಪಾರ್ಟ್ ಅಲ್ಲಿ ಹಾಕೊಳ್ತೀನಿ. ನ್ಯೂ ಲಿಂಕ್ ಇಸ್ ಈಕ್ವಲ್ ಟು ನಲ್. ನಲ್ ಯಾಕೆ ನಾನು ಹಾಕೊಂಡೆ, ಯಾಕಂದ್ರೆ ಇದು ನಾನು ಎಂಡ್ ಅಲ್ಲಿ ಇನ್ಸರ್ಟ್ ಮಾಡ್ತಿರೋದು. ಎಂಡ್ ಅಲ್ಲಿ ಇನ್ಸರ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ದಿಸ್ ವಿಲ್ ಬಿ ದ ಲಾಸ್ಟ್ ನೋಡ್, ರೈಟ್? ಸೊ ಇವಾಗ ನಾನು ಡಿ ನ ಎಂಡ್ ಅಲ್ಲಿ ಇನ್ಸರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ನಾನು ಅದು ಡಿ ಅನ್ನೋದು ಲಾಸ್ಟ್ ನೋಡ್ ಆಗುತ್ತೆ. ಲಾಸ್ಟ್ ನೋಡ್ ಆಲ್ವೇಸ್ ಕಂಟೈನ್ಸ್ ದ ಅಡ್ರೆಸ್ ಆಫ್ ನಲ್, ರೈಟ್? ಏನಕ್ಕೂ ಪಾಯಿಂಟ್ ಮಾಡ್ತಿರಲ್ಲ. ಸೊ ದಟ್ ಈಸ್ ವೈ ಐ ಹ್ಯಾಡ್ ಪುಟ್ ನಲ್. ಓಕೆ, ಟೆಂಪ್ ಇಸ್ ಈಕ್ವಲ್ ಟು ಸ್ಟಾರ್ಟ್. ಫಸ್ಟ್ಗೆ ಟೆಂಪ್ ಅನ್ನೋ ಪಾಯಿಂಟರ್ ಸ್ಟಾರ್ಟ್ ಅಲ್ಲಿ ಪಾಯಿಂಟ್ ಮಾಡ್ತಿರತ್ತೆ. ಓಕೆ, ಇವಾಗ ನಾನು ಈ ಒಂದು ಲೂಪ್ ನ ಎಲ್ಲಿವರೆಗೂ ರನ್ ಮಾಡ್ತೀನಿ ಅಂತ ಅಂದ್ರೆ ಎಲ್ಲಿ ನಲ್ ಇಸ್ ನಾಟ್ ಈಕ್ವಲ್ ಅಂದ್ರೆ ಏನಂತೀರ, ಟೆಂಪ್ ಲಿಂಕ್ ನಾಟ್ ಈಕ್ವಲ್ ಟು ನಲ್, ಅಲ್ಲಿವರೆಗೂ ನಾನು ಈ ಒಂದು ವೈಲ್ ಲೂಪ್ ನ ನಾನು ರನ್ ಮಾಡ್ತಿರ್ತೀನಿ. ಸೊ ಅಂದ್ರೆ ದಿಸ್ ವೈಲ್ ಲೂಪ್ ಹೆಲ್ಪ್ಸ್ ಯು ಟು ಮೂವ್ ಟುವರ್ಡ್ಸ್ ದ ಲಾಸ್ಟ್ ನೋಡ್ ಅಷ್ಟೇ. ಅಕಸ್ಮಾತ್ ಏನಾದ್ರೂ ಈ ಒಂದು ಕಂಡೀಷನ್ ಟ್ರೂ ಆದ್ರೆ ಅಂದ್ರೆ ಇವಾಗ ಫಸ್ಟ್ ಸ್ಟಾರ್ಟ್ ನೋಡಲ್ಲಿ ಇರುತ್ತೆ. ಸೊ ಇವಾಗ ಸ್ಟಾರ್ಟ್ ನೋಡ್ ಅಡ್ರೆಸ್ ಯಾವ್ದು ಇರುತ್ತೆ, 1000 ಅಂದ್ರೆ ಇಟ್ ಈಸ್ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್, ರೈಟ್? ಇಟ್ ಈಸ್ ನಾಟ್ ನಲ್. ಸೊ ಅವಾಗ ಏನಾಗುತ್ತೆ, ನಾನು ಟೆಂಪ್ ಪಾಯಿಂಟರ್ ನ ಇನ್ಕ್ರಿಮೆಂಟ್ ಮಾಡ್ಕೊಂತೀನಿ. ಇನ್ಕ್ರಿಮೆಂಟ್ ಮೀನ್ಸ್ ರೈಟ್, ಏನಂತ ಹೇಳ್ಬೋದು ಅಂದ್ರೆ ಇನ್ಕ್ರಿಮೆಂಟ್ ಅಂದ್ರೆ ನಾನು ನೆಕ್ಸ್ಟ್ ನೋಡ್ಗೆ ಮೂವ್ ಹಾಕ್ತಿದ್ದೀನಿ. ಸೊ ಇವಾಗ ಟೆಂಪ್ ಎಲ್ಲಿ ಪಾಯಿಂಟ್ ಮಾಡ್ತಿರತ್ತಪ್ಪ, ಸೊ ಟೆಂಪ್ ಇವಾಗ ಈ ಹತ್ರ ಪಾಯಿಂಟ್ ಮಾಡ್ತಿರತ್ತೆ. ಓಕೆ, ದಿಸ್ ಇಸ್ ಕ್ಲಿಯರ್. ಸೊ ಅದೇ ರೀತಿ ಈ ಒಂದು ವೈಲ್ ಲೂಪ್ ನಲ್ ಎಲ್ಲಿವರೆಗೂ ನಮಗೆ ಸಿಗಲ್ಲ ಅಲ್ಲಿವರೆಗೂ ನಾನು ಟೆಂಪ್ ಪಾಯಿಂಟರ್ ನ ಮೂವ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇವಾಗ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇವಾಗ ನಾನು ಸಿ ರೀಚ್ ಆದೆ. ಸಿದು ಏನಂತೀರಾ, ನೋಡ್ ಅಡ್ರೆಸ್ ಬಂದ್ಬಿಟ್ಟು ಇವಾಗ ನಲ್ಲಿದೆ. ನೆಕ್ಸ್ಟ್ ನೋಡ್ ಅಡ್ರೆಸ್ ಬಂದ್ಬಿಟ್ಟು ನನಗೆ ನಲ್ಲಿದೆ. ಸೊ ನಲ್ಲಿದೆ ಅಂತ ಅಂದ್ರೆ ಇವಾಗ ನಾನು ಏನ್ ಮಾಡ್ಬೇಕು, ಆ ಟೆಂಪ್ ಲಿಂಕ್ ಇದೆಯಲ್ವಾ, ಆ ಟೆಂಪ್ ಲಿಂಕ್ ಜಾಗದಲ್ಲಿ ಇವಾಗ ನಾನು ಏನ್ ಹಾಕ್ತೀನಿ, ನ್ಯೂ ನೋಡ್ ನ ನಾನು ಹಾಕೊಳ್ತೀನಿ. ನ್ಯೂ ನೋಡ್ ಇನ್ಸ್ಟೆಡ್ ಅದರದ್ದು ಅಡ್ರೆಸ್ ನ ನಾನು ಏನ್ ಮಾಡ್ತೀನಿ, ಸ್ಟೋರ್ ಮಾಡ್ಕೊಳ್ತೀನಿ. ದಟ್ಸ್ ಇಟ್. ನೆಕ್ಸ್ಟ್ ನಾನು ಆ ಒಂದು ಸ್ಟಾರ್ಟ್ ನ ರಿಟರ್ನ್ ಮಾಡ್ತೀನಿ. ಇವಾಗ ಒಂದು ನ್ಯೂ ಲಿಸ್ಟ್ ರಿಟರ್ನ್ ಆಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಸ್ವಲ್ಪ ಆದ್ರೂ ನಿಮಗೆ ಒಂದು 60% ಐಡಿಯಾ ಬಂತಲ್ವಾ? ಸೊ ನೀವು ರೀಪ್ಲೇ ಮಾಡಿದಾಗ ನಿಮಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಬನ್ನಿ ಗೈಸ್, ನಾವಿವಾಗ ಡಿಲೀಟ್ ಅಟ್ ದ ಎಂಡ್ ನೋಡೋಣ. ಓಕೆ, ಸೊ ಇವಾಗ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನ್ ಗೊತ್ತಾ, ಇವಾಗ ಡಿಲೀಷನ್ ಎಟ್ ದ ಎಂಡ್ ಅಂದ್ರೆ ಇವಾಗ ಬಿ ಇದೆಯಲ್ವಾ, ಇದನ್ನ ನಾನು ಡಿಲೀಟ್ ಮಾಡಬೇಕು. ಸೊ ಡಿಲೀಟ್ ಮಾಡಿ ನಾನು ಏನ್ ಮಾಡ್ಬೇಕು ಅಂದ್ರೆ, ಸೊ ಇವಾಗ ನಾನು ಬಿ ನ ಡಿಲೀಟ್ ಮಾಡಿದ್ರೆ ಸೊ ಇವಾಗ ಏನಾಗುತ್ತೆ, ಎ ಏನಾಗುತ್ತೆ, ಇವಾಗ ನಲ್ ಆಗೋಗ್ಬಿಡತ್ತೆ. ಸಾರಿ, ಇವಾಗ ಎ ಏನಾಗುತ್ತೆ, ಲಾಸ್ಟ್ ನೋಡ್ ಆಗುತ್ತೆ. ಲಾಸ್ಟ್ ನೋಡ್ ಅಂತ ಅಂದ್ರೆ ಅದ್ರದ್ದು ಅಡ್ರೆಸ್ ನಲ್ ಅಂತ ಸ್ಟೋರ್ ಮಾಡ್ಕೊಂಡಿರ್ಬೇಕು, ರೈಟ್? ಸೊ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಇವಾಗ 2000 ತೆಗೆದು ನಾನು ನಲ್ ಅಂತ ಹಾಕ್ಬೇಕು. ಸೊ ದಿಸ್ ಇಸ್ ಅವರ್ ಮೇನ್ ಕಾನ್ಸೆಪ್ಟ್. ಓಕೆ, ಸೊ ಇವಾಗ ನೋಡ್ತಾ ಹೋಗೋಣ. ಫಸ್ಟ್ಗೆ ಇಲ್ಲೂ ಕೂಡ ನಾನೊಂದು ಟೆಂಪ್ ವೇರಿಯಬಲ್ ನ ಕ್ರಿಯೇಟ್ ಮಾಡ್ಕೊಳ್ತೀನಿ, ಮತ್ತೆ ಪ್ರೀವಿಯಸ್ ಅನ್ನೋ ಪಾಯಿಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ, ಟೆಂಪ್ ಅನ್ನೋ ಪಾಯಿಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಫಸ್ಟ್ ಟೆಂಪ್ ಏನ್ ಮಾಡ್ತಿರತ್ತೆ, ಸ್ಟಾರ್ಟ್ ಹತ್ರ ನೋಡ್ ಹತ್ರ ಪಾಯಿಂಟ್ ಮಾಡ್ತಿರತ್ತೆ. ಪ್ರೀವಿಯಸ್ ಎಲ್ಲೂ ಪಾಯಿಂಟ್ ಮಾಡ್ತಿರಲ್ಲ. ಓಕೆ, ಸೊ ಇವಾಗ ನಾನು ಈ ಒಂದು ವೈಲ್ ಲೂಪ್ ನ ಎಲ್ಲಿವರೆಗೂ ರನ್ ಮಾಡ್ತೀನಿ ಅಂದ್ರೆ ಸೇಮ್ ಇನ್ ದ ಇನ್ಸರ್ಷನ್ ಅಂದ್ರೆ ಲಾಸ್ಟ್ ನೋಡ್ ವರ್ಗೂ ನಾನು ತಗೊಂಡೋಗ್ಬೇಕು ಆ ಟೆಂಪ್ ಪಾಯಿಂಟರ್ ನ. ಲಾಸ್ಟ್ ನೋಡ್ ರೀಚ್ ಆಗಿದ ತಕ್ಷಣ ನಾನು ಆ ನೋಡ್ ನ ಫ್ರೀ ಅಪ್ ಮಾಡ್ಬೇಕು ಅಥವಾ ಡಿಲೀಟ್ ಮಾಡ್ಬೇಕು. ಓಕೆ, ಸೊ ಎಲ್ಲಿವರೆಗೂ ಇದು ನಲ್ಲಿರಲ್ಲ ಅಲ್ಲಿವರೆಗೂ ನಾನು ಏನ್ ಮಾಡ್ತೀನಿ ಅಂದ್ರೆ ಟೆಂಪ್ ಪಾಯಿಂಟರ್ ನ ನಾನು ಇನ್ಕ್ರಿಮೆಂಟ್ ಮಾಡ್ಕೊಳ್ತಾ ಹೋಗ್ತೀನಿ. ಪ್ರೀವಿಯಸ್ ನೋಡ್ ಅಲ್ಲಿ ಟೆಂಪ್ ವ್ಯಾಲ್ಯೂ ಇರುತ್ತಲ್ಲ ಫಸ್ಟ್ಗೆ, ಅದನ್ನ ನಾನು ಪ್ರೀವಿಯಸ್ ನೋಡಲ್ಲಿ ಹಾಕೊಳ್ತೀನಿ. ಯಾಕೆ ಗೊತ್ತಾ ಈ ತರ ಮಾಡೋದು ಅಂದ್ರೆ, ಇವಾಗ ನಾನು ಇಲ್ಲಿ ಬಿಗೆ ರೀಚ್ ಆಗಿದ್ದೀನಿ. ಇವಾಗ ಬಿಗೆ ರೀಚ್ ಆದಾಗ ಸೊ ಏದು ನಾನು ನೆನ್ಪಿಟ್ಕೊಳ್ಬೇಕಲ್ವಾ, ಏದು ನೋಡ್ನ ನಾನು ನೆನ್ಪಿಟ್ಕೊಂಡು ಅವಾಗ ನಾನು ಇಲ್ಲಿ ನಾನು ಏನ್ ಮಾಡ್ಬೇಕು, ನಲ್ ಅಂತ ನಾನು ರೀಪ್ಲೇಸ್ ಮಾಡ್ಬೇಕಲ್ವಾ. ಅಕಸ್ಮಾತ್ ನಾನು ಒಂದೇ ವೇರಿಯೇಬಲ್ ಅಲ್ಲಿ ನಾನು ಮೂವ್ ಅಪ್ ಆಗ್ತೀನಿ ಅಂದ್ರೆ ಇವಾಗ ಟೆಂಪ್ ಇಲ್ಲಿ ಡಿಲೀಟ್ ಮಾಡಿದ ತಕ್ಷಣ ಟೆಂಪ್ ಏನ್ ವಾಪಸ್ ಬರಕ್ಕಾಗತ್ತಾ, ಇಲ್ಲ. ಅದರಿಂದ ನಾನು ಒಂದು ಪ್ರೀವಿಯಸ್ ಪಾಯಿಂಟ್ ಅನ್ನ ನಾನು ಮೇಂಟೈನ್ ಮಾಡ್ತಿದ್ದೀನಿ. ಅರ್ಥ ಆಯ್ತಲ್ವಾ
ಯಾಕೆ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಅಷ್ಟೇ. ಸೊ ಇವಾಗ ಅಕಸ್ಮಾತ್ ಅದು ಟೆಂಪಲ್ ಲಿಂಕ್ ಏನಾದರೂ ನಲ್ಲಿಗೆ ಪಾಯಿಂಟ್ ಮಾಡ್ತಿದೆ ಆ ಒಂದು ಅಡ್ರೆಸ್ ಅಂತ ಅಂದರೆ, ಸೊ ಅವಾಗ ಏನು ಮಾಡ್ತೀನಿ ಅಂದರೆ ಅದನ್ನ ಫ್ರೀ ಮಾಡ್ತೀನಿ. ಫ್ರೀ ಅಂತ ಅಂದರೆ ದಿಸ್ ಫ್ರೀ ಫಂಕ್ಷನ್ ನಾನು ಹೇಳ್ಕೊಟ್ಟೆ ಅಲ್ವಾ ಫಸ್ಟ್ ಮಾಡಲಲ್ಲಿ. ಫ್ರೀ ಏನು ಮಾಡುತ್ತೆ, ಡಿಅಲೋಕೇಟ್ ಮಾಡುತ್ತೆ, ಮೆಮೊರಿನ ಅಲೋಕೇಟ್ ಆಗಿರೋದನ್ನ ಡಿಅಲೋಕೇಟ್ ಮಾಡುತ್ತೆ. ಫ್ರೀ ಅಪ್ ಆದಮೇಲೆ ಪ್ರೀವಿಯಸ್ ಲಿಂಕ್ ಅಂದರೆ ಎ ಒಂದು ನೋಡ್ ಇರುತ್ತಲ್ಲ ಅದನ್ನ ನಾವೇನು ಮಾಡ್ತೀವಿ, ಇವಾಗ ಆ ಒಂದು ಅಡ್ರೆಸ್ನ ನಾನು ಏನು ಫಿಲ್ ಮಾಡ್ಕೊತೀನಿ ಅಂತ ಅಂದರೆ ನಲ್ ಅಂತ ಫಿಲ್ ಮಾಡ್ಕೊತೀನಿ. ಅದಾದಮೇಲೆ ಒಂದು ಹೊಸ ಲಿಂಕ್ಡ್ ಲಿಸ್ಟ್ನ ನಾನು ರಿಟರ್ನ್ ಮಾಡ್ತೀನಿ. ಅರ್ಥ ಆಯ್ತಲ್ವಾ? ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಕೇಳಿಸ್ಕೊತಿದ್ರೆ? ಸೊ ದಟ್ ಈಸ್ ವಾಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ. ಡಿಸ್ಪ್ಲೇ ಅಂದರೆ ನಾವು ಇರೋ ನೋಟ್ಸ್ ಡೇಟಾನ ನಾವು ಡಿಸ್ಪ್ಲೇ ಮಾಡಬೇಕು ಅಷ್ಟೇ. ಓಕೆ. ಸೊ ಏನಿಲ್ಲ, ಫಸ್ಟಿಗೆ ನಾನು ಒಂದು ಟೆಂಪ್ ಅನ್ನೋ ಪಾಯಿಂಟರ್ನ ನಾನು ಮೇಂಟೈನ್ ಮಾಡ್ತೀನಿ. ಸೊ ಟೆಂಪ್ ಫಸ್ಟಿಗೆ ಸ್ಟಾರ್ಟಿಂಗ್ ನೋಡ್ಗೆ ಪಾಯಿಂಟ್ ಮಾಡ್ತಿರತ್ತೆ, ಮತ್ತು ಎಲ್ಲಿವರೆಗೂ ರನ್ ಆಗುತ್ತೆ ಈ ಒಂದು ಟೆಂಪ್ ಪಾಯಿಂಟರು, ಎಲ್ಲಿವರೆಗೂ ನಲ್ ಇರಲ್ಲ ಅಲ್ಲಿವರೆಗೂ ರನ್ ಆಗ್ತಿರತ್ತೆ. ಅಕಸ್ಮಾತ್ ಏನಾದರೂ ನಲ್ ಆದರೆ ಆಚೆ ಬರುತ್ತೆ, ನಲ್ ಇಲ್ಲ ಅಂತ ಅಂದರೆ ಅದೇನು ಮಾಡುತ್ತೆ, ಒಂದೊಂದೇ ಇನ್ಫಾರ್ಮೇಷನ್ನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಓಕೆ. ಆಮೇಲೆ ಟೆಂಪ್ನ ಇನ್ಕ್ರಿಮೆಂಟ್ ಮಾಡುತ್ತೆ. ಕ್ಲಿಯರ್? ದಿಸ್ ಇಸ್ ವಾಟ್ ಅಬೌಟ್ ಇನ್ಸರ್ಷನ್, ಡಿಲೀಷನ್ ಆ್ಯಂಡ್ ದ ಡಿಸ್ಪ್ಲೇ ಆಪರೇಷನ್. ಓಕೆ. ಸೊ ಬನ್ನಿ ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ದಟ್ ಇಸ್ ಸೆವೆಂತ್ ಒನ್. ಸೊ ಇದೇನು ಹೇಳ್ತಿದೆ ಅಂದರೆ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಲೀನಿಯರ್ ಅರೇ. ನಾನು ಫಸ್ಟ್ ಕ್ವೆಶನಲ್ಲೇ ಹೇಳಿದ್ದೀನಿ, ಸ್ಟ್ಯಾಟಿಕ್ ಅರೇದು ಅಥವಾ ಸ್ಟ್ಯಾಟಿಕ್ ಕ್ಯೂದು ಏನು ಡಿಸ್ಅಡ್ವಾಂಟೇಜಸ್ ಇತ್ತು, ಸ್ಟ್ಯಾಟಿಕ್ ಅರೇಲಿ ಏನು ಡಿಸ್ಅಡ್ವಾಂಟೇಜಸ್ ಇತ್ತು ಅಥವಾ ಸ್ಟ್ಯಾಟಿಕ್ ಕ್ಯೂ ಅಲ್ಲಿ ಏನು ಡಿಸ್ಅಡ್ವಾಂಟೇಜ್ ಇತ್ತು. ಅಕಸ್ಮಾತ್ ನೀವೇನಾದರೂ ಇನ್ಸರ್ಷನ್ ಮಾಡಬೇಕು ಅಂತ ಅಂದರೆ, ಸೊ ಇವಾಗ ಕ್ಯೂ ಫುಲ್ ಆಯಿತು ಅಂದರೆ ನೀವು ಎಲ್ಲಿ ಇನ್ಸರ್ಟ್ ಮಾಡ್ತೀರಾ, ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಸರ್ಕ್ಯುಲರ್ ಕ್ಯೂ ಬಂತು. ಮತ್ತು ಇನ್ನೂ ಒಂದು ಡಿಸ್ಅಡ್ವಾಂಟೇಜ್ ಏನಿತ್ತು ಅಂದರೆ ಇವಾಗ ಫ್ರಂಟ್ ಇಂದ ನೀವು ಡಿಲೀಟ್ ಮಾಡ್ಕೊಳ್ತಾ ಬಂದಾಗ, ಸೊ ಇವಾಗ ಏನಾಗುತ್ತೆ ಅಲ್ಲಿ, ಡಿಲೀಟ್ ಮಾಡ್ಕೊಳ್ತಾ ಬಂದಾಗ ನಿಮಗೆ ಎಷ್ಟೇ ಸ್ಪೇಸ್ ಇದ್ರೂ ಕೂಡ ನೀವು ಇನ್ಸರ್ಟ್ ಮಾಡೋದಕ್ಕಾಗಲ್ಲ. ಸೊ ಅದನ್ನೇ ನಾನು ಬರ್ದಿರೋದು. ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ. ಇವಾಗ ಕ್ಯೂ ಫುಲ್ ಆಗೋಗಿದೆ. ಸೊ ನಾವು ಏನು ಮಾಡೋದಕ್ಕಾಗಲ್ಲ, ಇನ್ಸರ್ಟ್ ಮಾಡೋದಕ್ಕಾಗಲ್ಲ. ಸೊ ಯು ಇಮ್ಯಾಜಿನ್ ದಟ್. ಓಕೆ. ಇವಾಗ ನಾನು ಏನು ಮಾಡ್ತೀನಿ, ಫ್ರಂಟ್ ಇಂದ ಡಿಲೀಟ್ ಮಾಡ್ಕೊಳ್ತಾ ಬರ್ತಿದ್ದೀನಿ. ಸೊ ಇಲ್ಲಿ ನೋಡಿ, ಇವಾಗ ನಾನು ಡಿಲೀಟ್ ಮಾಡ್ಕೊತ ಬಂದಾಗ ಇಲ್ಲಿ ನಮಗೆ 2 ಸ್ಪೇಸ್ ಎಂಟಿ ಇದೆ. ಬಟ್ ನಮ್ಗಾದ್ರೂ ಇನ್ಸರ್ಟ್ ಮಾಡೋದಕ್ಕಾಗಲ್ಲ. ಯಾಕೆ ಹೇಳಿ, ರೇರ್ ಪಾಯಿಂಟರು ಲಾಸ್ಟ್ ಎಲಿಮೆಂಟಿಗೆ ಪಾಯಿಂಟ್ ಮಾಡ್ತಿದೆ, ರೈಟ್? ಸೊ ಇವಾಗ ನಾವು ಇನ್ಸರ್ಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿ ಎಷ್ಟೇ ಸ್ಪೇಸ್ ಅಪ್ ಇದ್ರೂ ಕೂಡ ನಮಗೆ ಅದನ್ನ ಇನ್ಸರ್ಟ್ ಮಾಡೋಕ್ಕಾಗಲ್ಲ ನ್ಯೂ ಎಲಿಮೆಂಟ್ನ. ಓಕೆ. ಇದನ್ನ ಓವರ್ಕಮ್ ಮಾಡೋದಕ್ಕೇನೆ ನಮ್ಮ ಸರ್ಕ್ಯುಲರ್ ಕ್ಯೂ ಬಂದಿದ್ದು. ಓಕೆ. ಅದನ್ನೇ ಅವರು ಕೇಳಿದ್ದಾರೆ. ಸೊ ದಿಸ್ ವಾಸ್ ಅ ಆನ್ಸರ್ ವಿಚ್ ಇಸ್ ಗಿವನ್ ಇನ್ ದ ಸ್ಕೀಮ್ ಆಫ್ ಎವಲ್ಯೂಷನ್. ಇದೇ ರೀತಿ ಬರೀರಿ. ಓಕೆ. ನಾನು ಏನು ಹೇಳ್ತಿದ್ದೀನಿ ಹಂಗೆ ಬರೀರಿ. ಓಕೆ. ಸೊ ಅಷ್ಟೇ. ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಡಿಸ್ಅಡ್ವಾಂಟೇಜ್ ಆಫ್ ಲೀನಿಯರ್ ಕ್ಯೂ. ಸೊ ನೆಕ್ಸ್ಟ್, ವಿತ್ ದ ಸೂಟಬಲ್ ಎಕ್ಸಾಂಪಲ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ರೆಪ್ರೆಸೆಂಟೇಷನ್ ಆಫ್ ದ ಲೀನಿಯರ್ ಕ್ಯೂ. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ನೀವು ಲೀನಿಯರ್ ಕ್ಯೂನ ಅಂತ. ಓಕೆ. ಸೊ ಲೀನಿಯರ್ ಕ್ಯೂ ಇಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ವಿತ್ ದ 1D ಅರೇ. ಓಕೆ. ಆಮೇಲೆ ಇಲ್ಲಿ ಏನಂದ್ರೆ ಯೂಸಿಂಗ್ 2 ಇಂಡೈಸಸ್. ಸೊ 2 ಇಂಡೈಸಸ್ ಯಾವ್ದ್ಯಾವುದು, ರೇರ್ ಎಂಡ್ ಮತ್ತೆ ಫ್ರಂಟ್ ಎಂಡ್. ಫ್ರಂಟ್ ಎಂಡ್ ಅಲ್ಲಿ ಏನ್ ಮಾಡ್ತೀರಾ, ಡಿಲೀಷನ್ ಮಾಡ್ತೀರಾ. ರೇರ್ ಎಂಡ್ ಅಲ್ಲಿ ಏನ್ ಮಾಡ್ತೀರಾ, ಇನ್ಸರ್ಷನ್ ಮಾಡ್ತೀರಾ ಅಷ್ಟೇ. ಸೊ ಈ ಒಂದು ಲೀನಿಯರ್ ಕ್ಯೂ ಏನ ಫಾಲೋ ಮಾಡುತ್ತೆ, ಫೀಫ್ ಆರ್ಡರ್ನ ಫಾಲೋ ಮಾಡುತ್ತೆ. ಓಕೆ. ದಟ್ಸ್ ಇಟ್. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ನಮ್ಮ ಒಂದು ಲೀನಿಯರ್ ಕ್ಯೂಗೆ ನಾನೊಂದು ಹೊಸ ಹೆಸರು ಇಡ್ತೀನಿ, ಅದು ಬಂದ್ಬಿಟ್ಟು ಕ್ಯೂ ಅಂತ. ಆಮೇಲೆ ಇಲ್ಲಿ ಒಂದು ಫ್ರಂಟ್ ಇಂಡೆಕ್ಸ್ ಆಲ್ವೇಸ್ ಪಾಯಿಂಟ್ಸ್ ಟು ದ ಫಸ್ಟ್ ಎಲಿಮೆಂಟ್, ನಾನು ಅದನ್ನು ಹೇಳಿದೆ. ಆಮೇಲೆ ರೇರ್ ಇಂಡೆಕ್ಸ್ ಇಸ್ ಆಲ್ವೇಸ್ ಪಾಯಿಂಟ್ಸ್ ಟು ದ ಲಾಸ್ಟ್ ಎಲಿಮೆಂಟ್. ಓಕೆ. ಇದನ್ನ ನಾವು ಫಸ್ಟ್ಗೆ ರೆಪ್ರೆಸೆಂಟ್ ಮಾಡಿದ್ದೀವಿ. ಫಸ್ಟ್ಗೆ ಎಂಟಿ ಕ್ಯೂನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಫ್ರಂಟ್ ಮತ್ತು ರೇರ್ನ ನಾನು 0 ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು 10ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಂಟ್ ಏನಾಗುತ್ತೆ, ಸೊ ರೇರ್ ಏನಾಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, ಫ್ರಂಟ್ 0 ಅಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ಇನ್ನೂ ಒಂದು ಎಲಿಮೆಂಟ್ನ ಇನ್ಸರ್ಟ್ ಮಾಡ್ಕೊಂತೀನಿ, ದಟ್ ಇಸ್ ನಥಿಂಗ್ ಬಟ್ 20. ಓಕೆ. ಅದೇ ತರ ನೀವು ಅದನ್ನ ಶೋ ಅಪ್ ಮಾಡಬೇಕು ಇಷ್ಟೇ. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ದ ಲೀನಿಯರ್ ಕ್ಯೂ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ದಿಸ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್. ನಾನು ಆಲ್ರೆಡಿ ನಿಮಗೆ ಯಾವ ರೀತಿ ಇನ್ಸರ್ಟ್ ಮಾಡೋದು ಎಂಡಲ್ಲಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಯು ಪೀಪಲ್ ಯು ಶುಡ್ ಗೋ ಥ್ರೂ ದೀಸ್ ಕ್ವೆಶನ್ ವಿಚ್ ಆರ್ ಇಂಪಾರ್ಟೆಂಟ್. ಓಕೆ. ಸೊ ಈ ಒಂದು ಕ್ವೆಶನ್ ನೋಡ್ಕೊಳ್ಳಿ. ಅದಾದ್ಮೇಲೆ ಈ ಒಂದು ಕ್ವೆಶನ್ ನೋಡ್ಕೊಳ್ಳಿ, ಯಾವ ರೀತಿ ನಾವು 2 ಪಾಲಿನಾಮಿಯಲ್ಸ್ನ ಅಡಿಷನ್ ಮಾಡ್ತೀವಿ ಅನ್ನೋದನ್ನ. ಓಕೆ.
ಸೊ ದೀಸ್ ಆರ್ ದ ಲಾಸ್ಟ್ 2 ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಇದನ್ನ ನೋಡ್ಕೊಂಡ್ರೆ ಮುಗೀತು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್. ಸೊ ಇಷ್ಟು ಓದ್ಕೊಂಡ್ರೆ ಸಾಕು ಗೈಸ್. ಆರಾಮಾಗಿ ನೀವು ಏನಂತೀರ 20 ಆನ್ 20 ಈ ಒಂದು ಮಾಡ್ಯೂಲ್ ಅಲ್ಲಿ ಆರಾಮಾಗಿ ತೆಗಿಬಹುದು. ಓಕೆ. ಸೊ ಇದು ಕೂಡ ಏನಿಲ್ಲ ಗೈಸ್, ಆಡ್ ಟು ಪಾಲಿನಾಮಿಯಲ್ಸ್ ಅಂದ್ರೆ ಇಲ್ಲಿ 3 ಕೇಸಸ್ ಇದೆ. ಓಕೆನಾ. ಸೊ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು 2 ಏನಂತೀರ ಪಾಲಿನಾಮಿಯಲ್ ನ ತಗೊಂಡಿದ್ದೀನಿ. ಓಕೆ. ಇವಾಗ ಎಕ್ಸ್ಪೋನೆಂಟ್ ಆಫ್ ಎ ಮತ್ತೆ ಎಕ್ಸ್ಪೋನೆಂಟ್ ಆಫ್ ಬಿ ಅಂದ್ರೆ ಇವಾಗ ಫಸ್ಟ್ ಎಕ್ಸ್ಪ್ರೆಷನ್ ಅಲ್ಲಿರುವಂತ ಎಕ್ಸ್ಪೋನೆಂಟ್ ಅಂದ್ರೆ ಪವರ್. ಸೊ ಆ ಒಂದು ಪವರ್ ಮತ್ತೆ ಬಿ ಅಲ್ಲಿರುವಂತ ಫಸ್ಟ್ ಎಲಿಮೆಂಟ್ ಪವರ್ ಏನಾದ್ರೂ ಎರಡೂ ಈಕ್ವಲ್ ಇದ್ರೆ ನಾನು ಏನ್ ಮಾಡ್ತೀನಿ, ಪಕ್ಕದಲ್ಲಿರುವಂತ ಕೋಎಫಿಷಿಯಂಟ್ ನ ನಾನು ಪ್ಲಸ್ ಮಾಡ್ತೀನಿ. ರೈಟ್. ಹಂಗೆ. ಸೊ ಇವಾಗ ಫಸ್ಟ್ ಎಕ್ಸ್ಪೋನೆಂಟ್ ಏನಾದ್ರೂ ಜಾಸ್ತಿ ಇದ್ರೆ ಫಸ್ಟ್ ಎಕ್ಸ್ಪ್ರೆಷನ್ ಫಸ್ಟ್ ಎಲಿಮೆಂಟ್ ಎಕ್ಸ್ಪೋನೆಂಟ್ ಅಂದ್ರೆ ಪವರ್ ಏನಾದ್ರೂ ಜಾಸ್ತಿ ಇದ್ರೆ ಬಿಗಿಂತ ನಾನು ಏನ್ ಮಾಡ್ತೀನಿ, ಕೋಎಫಿಷಿಯಂಟ್ ನ ನಾನು ಇಂಟು ಮಾಡ್ತೀನಿ. ಓಕೆನಾ. ಅದೇ ರೀತಿ ಕೇಸ್ ಸಿ. ಸೊ ಈ ಒಂದು ಲಾಜಿಕ್ ನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಪಾಲಿನಾಮಿಯಲ್ಸ್ ನ ಆಡ್ ಮಾಡ್ತೀವಿ ಅನ್ನೋದನ್ನ ನಾವು ಇಲ್ಲಿ ಬರಿಬೇಕು. ಓಕೆ. ಸೊ ಇದನ್ನ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗಿ ಅಷ್ಟೇ. ಇಷ್ಟು ಬಿಟ್ರೆ ಇನ್ ಯಾವುದೇ ರೀತಿ ಕ್ವೆಶನ್ಸ್ ಇದರಲ್ಲಿ ಕೇಳೋದು ಕಡಿಮೆನೆ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಸಿಲೆಬಸ್ ಈ ಒಂದು ಚಾಪ್ಟರ್ ಅಲ್ಲಿ ಅಥವಾ ಈ ಒಂದು ಮಾಡ್ಯೂಲ್ ಅಲ್ಲಿ ಸಿಲೆಬಸ್ ಕಡಿಮೆ ಇರೋದ್ರಿಂದ, ಸೊ ಆಲ್ವೇಸ್ ನನ್ನ ಒಂದು ಪರ್ಸನಲ್ ಸಜೆಷನ್ ಏನು ಅಂದ್ರೆ ಫೋಕಸ್ ಆನ್ ಲೀನಿಯರ್ ಕ್ಯೂ ರೆಪ್ರೆಸೆಂಟೇಷನ್ಸ್. ಸೊ ಡಿಸ್ಅಡ್ವಾಂಟೇಜಸ್ ಆಫ್ ದ ಲೀನಿಯರ್ ಕ್ಯೂ, ಸರ್ಕ್ಯುಲರ್ ಕ್ಯೂ ಬಗ್ಗೆ ಓದ್ಕೊಳ್ಳಿ. ಆಮೇಲೆ ಸರ್ಕ್ಯುಲರ್ ಕ್ಯೂ ಇವಾಗ ಮಲ್ಟಿಪಲ್ ಸ್ಟ್ಯಾಕ್ಸ್ ಬಗ್ಗೆ ಓದ್ಕೊಳ್ಳಿ. ಸೊ ಇಷ್ಟರ ಮೇಲೆ ತುಂಬಾ ಅಂದ್ರೆ ತುಂಬಾ ಫೋಕಸ್ ಮಾಡಿ. ಮತ್ತೆ ಸಿಂಗಲಿ ಲಿಂಕ್ಡ್ ಲಿಸ್ಟ್ ಇದ್ರ ಮೇಲೆ ಫೋಕಸ್ ಮಾಡಿ. ಓಕೆನಾ. ಸೊ ಇಷ್ಟು ಹೇಳ್ತಾ, ಸೊ ದಟ್ಸ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ ಸ್ಕಿಪ್ ಮಾಡ್ಕೊಂಡು ಏನಾದರೂ ನಿಮ್ಗೆ ಎಕ್ಸಾಮ್ ಓದಿದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ. ಓಕೆನಾ. ಆಕ್ಚುಲಿ ನಾನು ಇಲ್ಲಿ ಆಲ್ರೆಡಿ ಇದ್ರಕ್ಕೆ ಆನ್ಸರ್ ಇದೆ. ಸೊ ಜಸ್ಟ್ ನೀವು ಅದನ್ನ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಡೋಂಟ್ ಸ್ಕಿಪ್ ಇಟ್. ನಾನು ಇವಾಗೇ ಹೇಳ್ತಿದ್ದೀನಿ. ಓಕೆನಾ. ಅಕಸ್ಮಾತ್ ಏನಾದರೂ ಈ ಕ್ವೆಶನ್ ಎಕ್ಸಾಮ್ ಅಲ್ಲಿ ಬಂದ್ರೆ ಅವಾಗ ಏನ್ ಮಾಡ್ತೀರಾ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ನೋಡ್ಕೊಂಡು ಹೋಗಿ ಮೇಲ್ಗಡೆ. ಓಕೆನಾ. ಇಷ್ಟು ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.